ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಮನೆಗಳು ನೋಡೋದೇ ಒಂದು ಚೆಂದ. ಅದರಲ್ಲೂ ಕೂಡ ಇಲ್ಲಿ ಮನೆಗಳಿಗೆ ಒಂದು ಪರಂಪರೆ ಇದೆ, ಇತಿಹಾಸ ಇದೆ. ಅದ್ರ ಜೊತೆಗೆ ಆ ಮನೆಗಳನ್ನು ವಾಡೆ ಅಂತ ಕರೀತಾ ಇದ್ರು. ಆ ವಾಡೆಗಳಲ್ಲಿ ಮಹಾರಾಜರುಗಳು, ರಾಜರು ಮತ್ತು ಪ್ರಾಂತೀಯ ಆಡಳಿತಾಧಿಕಾರಿಗಳು, ಊರಿನ ಗೌಡರು, ಹತ್ತೂರಿನ ಗೌಡರು ಆ ಮನೆಗಳನ್ನ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಇಲ್ಲೂ ಕೂಡ ನೋಡ್ಬೋದು. ಬನ್ನಿ, ಆ ಮನೆಗಳ ಇತಿಹಾಸವನ್ನು ಆ ರಾಜರೇ ಹೇಳಿದರೆ ಹೇಗಿರುತ್ತೆ ಅಲ್ವಾ. ಆ ರಾಜ ಮನೆತನ ನಾನು ಭೇಟಿ ಮಾಡಿಸ್ತೀನಿ. ಅದ್ರ ಜೊತೆಗೆ ಅವ್ರ ವಂಶಸ್ಥರು ಇವಾಗ ಯಾರಿದ್ದಾರೆ, ಆ ಮನೆಗಳು ಹೇಗಿದೆ, ಅವ್ರ ಪರಂಪರೆ ಏನು, ಅವ್ರ ಹಿನ್ನೆಲೆ ಏನು ತಿಳ್ಕೊಳ್ಳೋಣ ಬನ್ನಿ. ನಾನಿವಾಗ ಹೋಗ್ತಾ ಇರೋದು ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮಕ್ಕೆ. ಎಲ್ರಿಗೂ ಚಚಡಿ ಗ್ರಾಮಕ್ಕೆ ಸ್ವಾಗತ. ಬನ್ನಿ ಹೋಗೋಣ. ಸರ್, ವಾಡೆ ಎಲ್ಲಿ ಬರುತ್ತೆ? ನಾಗರಾಜ್ ದೇಸಾಯಿ ಅವ್ರದ್ದು. ಮುಂದೆ ಹೋಗ್ಬೇಕಾ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? 100 ಮೀಟ್ರ್ ಅಷ್ಟೇನಾ? ಓಕೆ. ನೋಡ್ಬೋದು, ಹಳೇ ಕಾಲದ ಮನೆಗಳು ಎಲ್ಲ ಹಾಗೇ ಇದೆ. ಇನ್ನು ಎತ್ತಿನ ಗಾಡಿನ ಇಲ್ಲಿ ಕಾಣ್ಬೋದು ನೀವು. ಎಲ್ಲಿ ಬರುತ್ತೆ ದೇಸಾಯಿ ಸರ್ ಮನೆ? ಎಡಕ್ಕಾ? ದೊಡ್ಡಮಣಿ ಬಾಜುಕ್ ರೋಡಕ್ಕೆ ಅಲ್ಲಿ. ಓಕೆ. ಅಬ್ಬಬ್ಬಬ್ಬ, ಈ ಮನೆ ನೋಡ್ರಿ ಹೇಗಿದೆ. ಚಚಡಿ ದೇಸಾಯಿ ಅವ್ರ ಮನೆ ಎಲ್ಲಿದೆ? ಚಚಡಿ ಅನ್ನೋದು ತುಂಬ ದೊಡ್ಡೂರು, ನೋಡಿದ್ರೆ ಗೊತ್ತಾಗ್ತಾ ಇದೆ. ನೋಡಿ, ಏನೊಂದು ಕೋಟೆ ಇದೆಯಲ್ಲ, ಆವಾಗಿನ ಕಾಲದ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಅವ್ರನ್ನೇ ಕೇಳೋಣ ಬನ್ನಿ. ದೇಸಾಯಿ ಅವ್ರ ಮನೆಯಲ್ಲಿ ಬರುತ್ತೆ ಚಚಡಿ ದೇಸಾಯಿ. ಹಲೋ, ಬಂದ್ರಿ ಮೇಡಮ್? ಬಂದಿದ್ದೀವಿ ಸರ್. ನಿಮ್ಮ ಆರ್ಡರ್ ಮುಂದೆನೇ ಇದ್ದೀವಿ. ಎಲ್ಲಿದ್ದೀರಾ? ನಾ ಇಲ್ಲಿ ಒಂದ್ ಸ್ವಲ್ಪ ಹೊಲ್ದಾಗದೇನಿ. ಬರದಾ? ಹೊಲ್ದ ಹತ್ರಕ್ಕೆ ಬರ್ತೀವಿ. ಎಲ್ಲಿದ್ದೀರಾ ಹೇಳಿ? ಅಲ್ಲಿ ಯಾವ್ದೋ ಕೇಳಿ, ದೇಸಾಯರ್ದು ರೇಷ್ಮೆ ಮನೆ ಎಲ್ಲಿ ಅಂತ ಹೇಳಿ ಹೇಳ್ತಾರ. ಓ, ರೇಷ್ಮೆ ಮನೇಲಿ ಇದ್ದೀರಾ? ಬರ್ತೀವಿ ಸರ್, ಬರ್ತೀವಿ. ಓಕೆ. ಸ್ನೇಹಿತರೆ, ನಾನು ಇವಾಗ ಆಲ್ರೆಡಿ ಹೇಳ್ದಾಗೆ ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜರ ಆಳ್ವಿಕೆ ಅಡಿಯಲ್ಲಿ ಹಂತ ಹಂತವಾಗಿ ಒಂದು ಆಳ್ವಿಕೆ ನಡೀತಾ ಇತ್ತು. ಅದರಲ್ಲಿ ಹಳ್ಳಿಗಳಲ್ಲಿ ಗೌಡರು ಬರ್ತಾಯಿದ್ರು, ಅದ್ರ ಮೇಲ್ದರ್ಜೆಯಲ್ಲಿ ಹತ್ತೂರೆಲ್ಲ ಸೇರಿ ಒಬ್ರು ಪಾಳೆಗಾರರು ಬರ್ತಾಯಿದ್ರು, ಅದ್ರ ಮೇಲ್ದರ್ಜೆಯಲ್ಲಿ ಕುಲಕರ್ಣಿಗಳು ಬರ್ತಾಯಿದ್ರು, ಅದ್ರ ಮೇಲ್ದರ್ಜೆಯಲ್ಲಿ ರಾಜರು ಬರ್ತಾಯಿದ್ರು. ಹೀಗೆ ಹಂತ ಹಂತವಾಗಿ ಆಡಳಿತ ಮತ್ತು ರಾಜ್ಯದ ಸುರಕ್ಷತೆ ಮತ್ತು ಸಂರಕ್ಷಣೆಗಾಗಿ ಹೀಗೆ ಹಂತ ಹಂತವಾಗಿ ಹುದ್ದೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ನಮ್ಮ ರಾಜ ರಾಣಿಯರು. ಅವರ ಕಾಲದಲ್ಲಿ ಕಟ್ಟಿದಂಥ ಮನೆಗಳು ಇನ್ನೂ ಇದ್ದಾವೆ. ಅವರ ಕಾಲದಲ್ಲಿ ಆಳ್ವಿಕೆ ಮಾಡಿದಂತಹ ಗೌಡ್ರಾಗಿರ್ಬೋದು, ಪಾಳೆಗಾರ ಆಗಿರ್ಬೋದು, ಅಹಲ್ದಾರ್ ಆಗಿರ್ಬೋದು, ಕುಲಕರ್ಣಿ ಆಗಿರ್ಬೋದು, ಮಂತ್ರಿಮಂಡಲದ ಮನೆತನಗಳು ಇನ್ನೂ ಇದೆ. ಅವುಗಳನ್ನ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಣ್ಬೋದು. ಅವುಗಳಲ್ಲಿ ಪ್ರಮುಖವಾಗಿ ಚಚಡಿ ಮನೆತನ ಕೂಡ ಒಂದು. ಆ ಮನೇನ ಇಲ್ಲಿ ಅರಮನೆ ಅನ್ನೋದಕ್ಕಿಂತ ವಾಡೆ ಅಂತ ಕರೀತಾರೆ. ಕೆಲವೊಂದು ಕಡೆ ಅರಮನೆ ಅಂತ ಕರೀತಾರೆ, ಮತ್ತೊಂದು ಕಡೆ ವಾಡೆ ಅಂತ ಕರೀತಾರೆ. ವಾಡೆ ಅಂತ ಹೇಳಿದರೆ ಸರಿಸುಮಾರು 1 ಎಕರೆಗಿಂತ ಜಾಸ್ತಿ ವಿಸ್ತೀರ್ಣದಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಅಂತ ಒಂದು ಮನೆ ಈ ಚಚಡಿ ವಾಡೆ. ಈ ಚಚಡಿ ವಾಡೆಯ ರಾಜ ಮನೆತನದ ಇತಿಹಾಸವನ್ನು ರಾಜರೇ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗಿರೋ ರಾಜರು ನಾಗರಾಜ್ ಈಶಪ್ರಭು ನಾಯಕ ಬಹದ್ದೂರ್ ದೇಸಾಯಿ ಅಂತ ಅವ್ರ ಹೆಸರು. ಅವರು ರಾಜ ಮನೆತನ ಆದರೂ ಕೂಡ ಅವರು ಜಮೀನ್ ಮಾಡ್ತಾರೆ, ಅದ್ರ ಜೊತೆ ಕೃಷಿಕರಾಗಿದ್ದಾರೆ. ವಿಜಯ ಕರ್ನಾಟಕದಲ್ಲಿ ಪ್ರತಿ ವರ್ಷನೂ ಕೂಡ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಕೊಡ್ತಾರೆ. ರೈತರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅವಾರ್ಡ್ ತಗೊಂಡಿದ್ದಾರೆ ಈ ಬೆಳಗಾಂ ಡಿಸ್ಟಿಕ್ಕಲ್ಲಿ. ಬನ್ನಿ, ಅವರನ್ನ ಭೇಟಿ ಮಾಡಿಕೊಂಡು ಜಮೀನ್ ನೋಡಿಕೊಂಡು ಆಮೇಲೆ ಈ ವಾಡೆ ಹತ್ರ ಕರ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ದೇಸಾಯಿ ಸರ್ ಅವ್ರ ಮನೆದು ರೇಷ್ಮೆಗೂಡು ಎಲ್ಲಿದೆ? ಎಷ್ಟು ದೂರ ಆಗುತ್ತೆ? ಓಕೆ. ಅಲ್ಲಿ ಮುಂದೆ ಹಳ್ಳಿ ಜನ ರೂಟ್ ಚೆನ್ನಾಗಿ ಹೇಳ್ತಾರೆ.
ಹೌದು, ನಮಗೆ ಯಾವುದೇ ಗೂಗಲ್ ಮ್ಯಾಪು ಬೇಡ, ರೂಟ್ ಮ್ಯಾಪು ಬೇಡ, ಅವರೇ ಕರ್ಕೊಬಂದು ತೋರಿಸ್ತಾರೆ. ತುಂಬ ಒಳ್ಳೆಯವರು. ಹೆಣ್ಮಕ್ಳಿಗೆ ಯಾರಿಗಾದ್ರು ಕೇಳಿದ್ರೆ ನಮ್ಮ ಜೊತೆನೇ ಕಾರಲ್ಲೇ ಹತ್ಕೊಂಡು ಬಂದ್ಬಿಡ್ತಾರೆ ಬೇಕಾದ್ರೆ. ಆಕಾಶ್, ನೀವೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಮನೆಗಳು ನೋಡಿದ್ರಾ? ನೋಡಿದೆ ಕಣಮ್ಮ, ತುಂಬ ಚೆನ್ನಾಗಿದೆ. ಎಲ್ಲ ದೊಡ್ಡ ದೊಡ್ಡ ಮನೆಗಳು. ಯಾಕಂದ್ರೆ ಇವರು ದೇಸಾಯಿ ಮನೆತನ ಅಲ್ವಾ, ಅವಾಗ ಇವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಂಥವ್ರಿಗೆಲ್ಲರಿಗೂ ಒಂದು ದೊಡ್ಡ ದೊಡ್ಡ ಮನೆಗಳು ಬೇಕಲ್ಲ, ಆಡಳಿತ ಪ್ರದೇಶ ಅಲ್ವಾ, ಎಲ್ಲ ರಾಜರ ಆಳ್ವಿಕೆ ಅಲ್ಲ, ಹಂಗೆ ಅಲ್ವಾ. ದೇಸಾಯಿ ಅವ್ರದ್ದು ರೇಷ್ಮೆಗೂಡು ಇಲ್ಲೇ ಐತೆ, ಮುಂದೆ ಐತೆ ಇಲ್ಲಿ. ಇಲ್ಲಿಂದ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿರ್ತಿಲ್ಲ, ಹಿಂಗೆ ಟರ್ನ್ ಆಕತ್ ನೋಡ್ಲಿ ಲೆಫ್ಟ್ಗೆ ಹಚ್ಕಟ್ಟು ಸರ್. ಅದ್ ಹೆಂಗ್ ಟರ್ನ್, ಈ ರೋಡ್ ಹೆಂಗ್ ಹೋಗುತ್ತೆ ಹಂಗೆ ಹೋಗ್ಲಾ? ಇಲ್ಲೇ ಭಾಳ ದೂರ ಇಲ್ಲ, ಹಾ. ಅಲ್ಲಿ ಹುಂಚಿ ಗಿಡ ಅದಾವ್ರಲ್ಲ, ಹಾ. ಅಲ್ಲೇ ಮುಂದ್ಗಡೆ ಹಿಂಗ್ ಟರ್ನ್ ಆಕತ್ ಹಿಂಗ. 1 ಕಿಲೋಮೀಟರ್ ಒಳಗಿದೆ. ಕಿಲೋಮೀಟರ್ ಇಲ್ಲ, ಹಾ. ಒಂದ್ ಪರ್ಲಂಗ್. ಪರ್ಲಾಂಗ, ಸರಿ ಆಯ್ತು. ಅಲ್ಲೇ ದಾರಿ ನೋಡ್ರಿ. ಓಕೆ ಓಕೆ. ಒಂದ್ ಪರ್ಲಾಂಗ ಅಂತ ಅಂದ್ರೆ ನನ್ಗಂತೂ ಅರ್ಥ ಆಗ್ಲಿಲ್ಲ, ಬಟ್ ಒಂದ್ ಅಂದಾಜಲ್ಲಿ ಒಂದ್ ಪರ್ಲಾಂಗ ಅಂದ್ರೆ ಒಂದು 100 ಮೀಟರ್ ಅಂತ ಅನ್ಕೊಬೋದು ನಾವು. ಆಕಾಶ್, ಇದುವರೆಗೂ ನಾವು ನೋಡಿರೋದು ಎತ್ತಿನ ಗಾಡಿಲಿ 2 ಎತ್ತುಗಳಿರ್ತವೆ, ಇಲ್ಲಿ 4 ಎತ್ತುಗಳಿದೆಯಲ್ಲ, ಏನು? ಅದು ನನಗೂ ವಿಶೇಷ ಅನ್ನಿಸ್ತು. ಇದನ್ನ ಕಾಲಾಗ 8,000 ಎಕರೆ ಇತ್ತು. ಜೀವಾಮೃತ ಅಂತೇಳಿ ಮಾಡ್ತಾ ಇದ್ದೀವಿ. ಇದು ಸಗಣಿ ಕೂಡಿಸ್ಕೊಂಡು ಇದ್ರಾಗ ಬೆಲ್ಲ. ಈ ಮರಗಳು ಯಾಕೆ ಬೇಕಂತಂದ್ರೆ ಇದ್ರಾಗ ಪಕ್ಷಿ ಇವು ವಾಸ ಮಾಡೋಕ್ಕೆ ಜಾಗ ಬೇಕು. ರೇಷ್ಮೆ, ಕಬ್ಬು, ಒಂದು ಬಾಳೆ ಇದೆ, ಆ ಕಡೆ ಸಾದೆ ಬಾಳೆ ಇದೆ, ಇದು ಗೋಧಿ, ಎಲ್ಲನೂ ನಿಂದಿರ್ಬೋದು. ಆದರೆ ಒಕ್ಕಲ್ತನ ನಿಂದಿರೋದಿಲ್ಲ. ಒಕ್ಕಲ್ತನ ನಿಂತರೆ ತಿನ್ನಕ್ಕೆ ಕೂಡಿ ಸಿಗಲ್ಲ. ಸಿಗುತ್ತಲ್ಲ, ಗಡ್ಡೆ ಇರುತ್ತೆ, ಅದನ್ನು ಒಡೆದು ಸಣ್ಣ ಬೇಳೆ ಮಾಡ್ತೇವೆ. ಎತ್ತುಗಳ ಮುಖಾಂತರ ಹಿಂಗೆ ಬಿತ್ತೇವೆ. ಒಂದು 20-25 ದನ ಅದಾವೆ. ಬೆಸ್ಟ್ ಫಾರ್ಮರ್ ಅಂತೇಳಿ ಒಂದು ಎಡವಾಡು. ನಮಸ್ತೆ ಸರ್, ಊಟ ಆಯ್ತಾ? ನಿಮ್ದೇನಾ ಜಮೀನಿದೆಲ್ಲ? ಏನು ಸರ್ ಕೃಷಿ ಮಾಡ್ತೀರಾ ನೀವು ಈ ವಯಸ್ಸಲ್ಲೂ? ಈ ವಯಸ್ಸಂದಾಗ ನಮ್ಗೆ ಎಷ್ಟು 56-57 ವರ್ಷ ಅಲ್ಲ, ಆದ್ರೂ ಇವಾಗಿನ ಯುವಕರೆಲ್ಲ ಕೃಷಿ ಮಾಡೋದಕ್ಕೆ ಕೃಷಿ ಮಾಡಲೇಬೇಕಲ್ಲ ಮೇಡಮ್. ಕೃಷಿ ಎಲ್ಲ ನೋಡಿ, ಈಗೇನೋ ಫ್ಯಾಕ್ಟ್ರಿ ಒಳಗಾಗಲಿ ಇಂಡಸ್ಟ್ರಿ ಒಳಗಾಗಲಿ ಒಂದು ಕಲ್ಲು ಮಣ್ಣು ಹಾಕಿ ಹೌದು ಒಂದು ರಾ ಮೆಟೀರಿಯಲ್ ಹಾಕಿ ಒಂದು ಪ್ರಾಡಕ್ಟ್ ಬರುತ್ತೆ. ಆದರೆ ಇದರಲ್ಲಿ ಬೆಳೆದನ್ನು ತಿನ್ಬೇಕಲ್ಲ ಇದು. ಅದಕ್ಕೆ ಕೃಷಿ ಮಾಡಿದಾಗೇ ರೈತರು ಎಲ್ಲರೂ, ಅಂದ್ರೆ ಇಡೀ ಜಗತ್ತು ಬದುಕೋದು ಕೃಷಿ ಮ್ಯಾಗ. ಎಲ್ಲನೂ ನಿಂದಿರ್ಬೋದು, ಆದರೆ ಒಕ್ಕಲ್ತನ ನಿಂದಿರೋದಿಲ್ಲ. ಒಕ್ಕಲ್ತನ ನಿಂತರೆ ತಿನ್ನಕ್ಕೆ ಕೂಡಿ ಸಿಗಲ್ಲ. ಹೌದು. ಅದು ಮೇನ್. ಅದು ಎಷ್ಟು ಸೋಲ್ಜರ್ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಫಾರ್ಮರು. ಅದಕ್ಕೆ ಶಾಸ್ತ್ರಿ ಅವರು ಅಂದಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಅವ್ರಕ್ಕಿಂತ ಹೆಚ್ಚು ನಮ್ಮ ರೈತರದೇ ಹೆಚ್ಚು, ಸೈನಿಕರಿಗಿಂತ ಹೆಚ್ಚು. ಯಾಕಂದರೆ ಸೈನಿಕರು ಬರೀ ಗಡಿ ಕಾಯ್ದು ನಮ್ಮ ರಕ್ಷಣೆ ಮಾಡ್ಬೋದು, ನಾವು ಅವ್ರಿಗೆ ಅನ್ನ ಕೊಡ್ತೀವಿ, ಅಷ್ಟೇ ಇಂಪಾರ್ಟೆಂಟ್ ಅದ. ಅದಕ್ಕೆ ನಮ್ಮಲ್ಲಿ ರೈತರಿಗೆ ಮತ್ತು ಒಂದು ಇದು ಕೊಡಬೇಕು. ಇದು ಘನಜೀವಾಮೃತ ಅಂತೇಳಿ ಮಾಡ್ತಾಯಿದ್ದೀವಿ. ಇದು ಸಗಣಿ ಕೂಡಿಸ್ಕೊಂಡು ಇದ್ರಾಗ ಬೆಲ್ಲ, ಮುಂದೆ ಹಿಟ್ಟು, ದ್ವಿದಳದ ಕಾಳು ಹಿಟ್ಟು ಹಾಗೂ ಒಂದು ಎಲ್ಲಾದ್ರೂ ಫಲವತ್ತಾದ ಮಣ್ಣು ಅದನ್ನು ಹಾಕಿ ಹಿಂಗೆ ಇದು ಮಾಡಿರ್ತೀವಿ. ಇದ್ರಾಗಿ ಕೆಲವೊಂದು ದಿವಸಕ್ಕೆ ಅವೆಲ್ಲ ಬ್ಯಾಕ್ಟೀರಿಯಾ ಡೆವಲಪ್ ಆಗಿ ಇವೇನೆಲ್ಲ ಫ್ರೀ ರ್ಯಾಡಿಕಲ್ಸ್ ಆಗಿ ಮಾಡ್ತಾವೆ, ನೈಟ್ರೋಜನು ಇವನ್ನೆಲ್ಲ. ಅಂದರೆ ಅದಕ್ಕೆ ಭೂಮಿಗೆ ಹಾಕಕ್ಕೆ, ಭೂಮಿಗೆ ಏನೇನು ಫಲವತ್ತತೆ ಕೊಡುತ್ತೆ, ಅದು ಒಂದು ರೀತಿ ಗೊಬ್ಬರ ನೀವೇ ತಯಾರು ಮಾಡ್ತೀರಾ? ನಾವು ಅಂದರೆ ಈಗ ಹೆಂಗೆ ಆಗೈತೆ ಈಗಿನ ದಿವಸದಾಗ ಏನಾಗೈತೆ ಅಂದರೆ, ರಾಸಾಯನಿಕ ಉಪಯೋಗ ಮಾಡೋದ್ರಿಂದ ಈ ಭೂಮಿ ಒಳಗಿನಿದ್ದು ಎಲ್ಲ ಕ್ರಿಮಿಗಳು ನಾಶ ಆಗ್ತಾ ಹೋಗ್ತವೆ. ಕ್ರಿಮಿ ನಾಶ ಆದ್ರೆ ಅದು ಸತ್ತು ಮಣ್ಣು ಅಂದಂಗೆ. ಜೀವಂತ ಮಣ್ಣಿಗೂ ಜೀವದೆ,
ಜೀವ ಇದ್ದಾಗ ನಮಗೆಲ್ಲ ಬೆಳೆ ಗಿಳಿ ಬರ್ತಾವೆ ನಮಗೆ. ಆ ಜೀವ ಅದನ್ನು ಕಾಕೋಬೇಕು. ನಾವು ಈಗೇನು ಮಾಡ್ತಾಯಿದ್ದೀವಿ, ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡೋದ್ರಿಂದ ಈ ಜೀವಿಗಳೆಲ್ಲ ಸತ್ತೋಗ್ತಾವೆ. ಬ್ಯಾಕ್ಟೀರಿಯಾಸ್ ಅಂತೇವೆ ಅದಕ್ಕೆ. ಅವಾಗ ಅವ್ರು ತರ್ತಾ ಇದ್ದಾರಲ್ಲ, ಇದು ವೇಸ್ಟ್ ಡಿಕಾಂಪೋಸರ್ ಅಂತೇಳಿ ಈ ಸಗಣಿ ಒಳಗಿಂದ ಕ್ರಿಮಿ ಇರ್ತಾವಲ್ಲ, ಬ್ಯಾಕ್ಟೀರಿಯಾಸು, ಅದನ್ನ ಐಸೋಲೇಟ್ ಮಾಡಿ ಅದನ್ನು ನಾವು ಡೆವಲಪ್ ಮಾಡ್ತಿದ್ದೀವಿ. ಮತ್ತು ಅದನ್ನ ಹೆಚ್ಚಿಗೆ ಇದಾಗಬೇಕಂತೇಳಿ ಅದನ್ನ ಏನು ಮಾಡ್ತೀವಿ, ಅದೊಂದು ಸಣ್ಣ ಇದ್ರೊಳಗೆ ಸಿಗುತ್ತೆ, ಬಾಟ್ಲಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬಂದು ಒಂದು 20 ಲೀಟ್ರ್ ನೀರಾಗೆ ಅದನ್ನು ಹಾಕಿ ಆ ಬೆಲ್ಲ ಇವನ್ನ ಹಾಕಿ ಸ್ಟರ್ ಮಾಡಬೇಕು. ಅಂದರೆ ಅದಕ್ಕೆ ಅದು ಆ ಬ್ಯಾಕ್ಟೀರಿಯಲ್ ಮಲ್ಟಿಪ್ಲಿಕೇಶನ್ ಆಗಿ ಅದು ಜಾಸ್ತಿ ಆಗುತ್ತೆ. ಈಗ ಅದು ನಾನು ಇದು ವಿಷಾಂತರ ಆಗೈತೆ. ಅದು ಏನಾಗೈತೆ, ನಾವು ಈಗ ಬ್ಯಾಕ್ಟೀರಿಯಾದಿಂದ ಈಗ ನೋಡಿರಿ, ಭೂಮಿ ಒಳಗಿಂದ ಎಲ್ಲ ಸಂಪತ್ತು ಹೋಯ್ತಂದ್ರೆ ಏನು ಬದುಕೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ನೋಡಿ, ಗಿಡ ಐತೆ, ಈ ಮರ ಮುಗಿಸಿ ಇದು ಸತ್ತ ಮ್ಯಾಗೆ ಮತ್ತು ಮಣ್ಣಾಗಿ ಹೋಗುತ್ತೆ. ಮಣ್ಣಿಂದ ಮತ್ತು ಮಣ್ಣಾಗಿಂದ ಅವು ಮತ್ತು ಫ್ರೀ ರೆಡಿಕಲ್ಸ್, ನೈಟ್ರೋಜನ್ನು ಮತ್ತು ಇದು ಏನು ಕಾರ್ಬನ್ನು ಮತ್ತು ಇವೆಲ್ಲ ಡಿಫ್ರೆಂಟ್ ಆಗ್ಬೇಕು. ಇವೆಲ್ಲ ಅಮೋನಿಯಾ ಆ್ಯಸಿಡ್ಸಿಂದ ಮಾಡಿದ್ದು. ಅವ್ನು ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾನೇ ಕಾರಣ ಅದಕ್ಕೆ. ಅದನ್ನು ತಿಂದು ಅದು ಮತ್ತು ಫ್ರೀಯಾಗಿ ಮಾಡ್ತಾವೆ. ಮತ್ತು ಫ್ರೀಯಾಗಿ ಮಾಡಿದಾಗ ಮತ್ತು ಇದು ಆಕೈತೆ. ಅದಕ್ಕೆ ನೈಟ್ರೋಜನ್ ಸೈಕಲ್ ಅಂತದ, ಕಾರ್ಬನ್ ಸೈಕಲ್ ಅಂತದ, ಇವೆಲ್ಲ ಸೈಕಲ್ಗಳದಾವ. ಇವು ಬ್ಯಾಕ್ಟೀರಿಯಾಸ್ ಇಲ್ಲದ ಜೀವನದಾಗ ಜಗತ್ತಿನಾಗ ಒಂದು ಜೀವ ಇರ್ತಿರ್ಕಿಲ್ಲ. ಒಂದು ಬ್ಯಾಕ್ಟೀರಿಯಾ ಅಂದರೆ ಹೆಂಗೆ ಇರ್ತದೆ ಸೈಜ್ ಅಂದ್ರೆ ಮೈಕ್ರಾನ್ಸ್ದಾಗ ಅದನ್ನ ಲೆಕ್ಕ ಮಾಡ್ತಾರೆ. ಒಂದು ಸೂಜಿ ತುದಿ ಇಲ್ಲ, ಸೂಜಿ, ಆ ತುದಿ ಮ್ಯಾಗ 10,000 ಬ್ಯಾಕ್ಟೀರಿಯಾಗಳು ಇರ್ತವೆ. ಸೂಜಿ ತುದಿಯಲ್ಲಿ ಅಂಥದನ್ನೇ ಈ ನಿಸರ್ಗನ ಕಾಪಾಡು ಹೋಗುವೆ ಕ್ರಿಮಿಗಳು, ಅವು ಬ್ಯಾಕ್ಟೀರಿಯಾಗಳು. ನೀವೇನು ಓದಿದ್ದೀರಾ ಸರ್? ನಾನು ಮೈಕ್ರೋಬಯಾಲಜಿ ಓದಿದ್ದೀನಿ. ತುಂಬಾ ಚೆನ್ನಾಗಿ ಕೃಷಿ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ಇದು ನಾನು ಎಕ್ಸ್ಪೀರಿಯನ್ಸ್ ಒಂದು 25 ವರ್ಷ 30 ವರ್ಷ ಆಯಿತು ನಾವು ಕೃಷಿ ಮಾಡ್ತಾಯಿದ್ದು. ಇದು ಬೆಳ್ಳುಳ್ಳಿ ಹೊಲ ಇದು. ಬೆಳ್ಳುಳ್ಳಿ? ಹಾಂ, ಬೆಳ್ಳುಳ್ಳಿ. ಬನ್ನಿ ನೋಡೋಣ ಹಾಗಾದ್ರೆ ಬೆಳ್ಳುಳ್ಳಿನ ಹೇಗೆ ಬೆಳಿತೀರಾ ಏನು ಅಂತ. ಅಂದ್ರೆ ಭತ್ತದ ತರ ಕಾಣಿಸ್ತಾ ಇದೆ ನಮಗೆ. ಇಲ್ಲ, ಬೆಳ್ಳುಳ್ಳಿ ಇದು. ಇದನ್ನ ಬ್ಯಾಳೆ ಆಗುತ್ತಲ್ಲ, ಗಡ್ಡೆ ಇರುತ್ತೆ, ಅದನ್ನು ಒಡೆದು ಸಣ್ಣ ಬ್ಯಾಳೆ ಮಾಡ್ತೇವೆ. ಎತ್ತುಗಳ ಮುಖಾಂತರ ಹಿಂಗೆ ಬಿತ್ತೇವೆ. ಇವಾಗ ನಾವು ಮನೆಗೆ ತರ್ತೀವಲ್ಲ ಅದೇ ಬೆಳ್ಳುಳ್ಳಿನ ಅದನ್ನ ಗಡ್ಡೆ ಒಡೆದು ಒಂದೊಂದು ಸಿಂಗಲ್ ಬರ್ತಾವಲ್ಲ, ಅವನ್ನೇ ಸೋ ಮಾಡಿಬಿಡೋದು. ಎಷ್ಟು ಎಕರೆ ಹಾಕಿದ್ದೀರಾ ಸರ್? ಇದೊಂದು 2 ಎಕರೆ ಆಗ್ಬೇಕು ಇದು. ಓಕೆ, ಮತ್ತೇನೇನು ಹಾಕಿದ್ದೀರಾ ಇಲ್ಲಿ? ಅದು ಸೆರಿಕಲ್ಚರು, ರೇಷ್ಮೆ, ಕಬ್ಬು, ಒಂದು ಬಾಳೆ ಇದೆ, ಆ ಕಡೆ ಸಾದೆ ಬಾಳೆ ಇದೆ. ಇದು ಗೋಧಿ. ಬರುತ್ತೆ ಇದು 3-3.5 ತಿಂಗಳು ಬರುತ್ತೆ. 3 ತಿಂಗಳ ಮ್ಯಾಗೆ ಒಂದು 10-15 ದಿವಸ ಬೇಗ. ಹೌದು. ಮುಂದೆ ಇದು ನೋಡ್ರಿ, ಕೃಷಿ ಅಂದರೆ ಏನು, ಸಮಗ್ರ ಕೃಷಿ ಪದ್ಧತಿ ಮಾಡಿದ್ರೆ ಮಾತ್ರ ಈಗಿನ ವಾತಾವರಣದಾಗ ರೈತ ಬದುಕಬೋದು. ಸಮಗ್ರ ಕೃಷಿ ಅಂದರೆ ಏನು, ಬರೀ ಒಂದು ಬೆಳೆ ಬೆಳೆದಂದಾಗಲ್ಲ. ಒಂದು ಗೋಧಿ ಬೆಳೆದವೆ, ಬರೀ ಕಬ್ಬು ಬೆಳೆದವೆ, ಇದಕ್ಕೆ ಕೂಡ ಸಪೋರ್ಟಿಂಗಾಗಿ ಮತ್ತು ಬೇರೆ ಬೇರೆ ಕಸಬುಗಳದಾವೆ ಇದ್ರಾಗ. ಲೈಕ್ ಫಾರೆಸ್ಟ್ರಿ. ಈಗ ನೋಡಿ, ಎಲ್ಲ ಇತರ ಮರಗಳು, ಏನು ಮಹಾಗನಿ ಮರಗಳು, ಹುಣಸಿ ಮರಗಳು ಅದಾವೆ. ಸುಮಾರು ಒಂದು 70 ಹುಣಸಿ ಮರಗಳಿವೆ ಹಿಂಗೆಲ್ಲ ರೌಂಡಿಗೆ. ಅವೆಲ್ಲ ನಮಗೆ ವರ್ಷಕ್ಕೊಮ್ಮೆ ಅದನ್ನ ಆಕ್ಷನ್ ಮಾಡ್ತೀವಿ. ವರ್ಷ ನಮಗೊಂದು 1 ಲಕ್ಷ ರೂಪಾಯಿ ಅದರ ಆದಾಯ ಬರುತ್ತೆ. ತನ್ನ ಪಾಡಿಗೆ ತಾ ಇರ್ತದೆ ಅಲ್ಲೇ. ಹುಣಸೆ ಮರದಿಂದಲೇ ವರ್ಷಕ್ಕೆ 1 ಲಕ್ಷ ಅದು ತನ್ನ ಪೂರ್ತಿಗೆ ತಾನು ಇರ್ತೈತೆ. ಅದು ಏಜಿಗಿದೆ, ಅದು ಇದಾಗತ್ತೆ. ಮುಂದೆ ಇಕ್ಲಿಪ್ಟಸ್ ಎಷ್ಟು ಮರ ಇದಾವೆ ಅಂದ್ರೆ 70 ಅದಕ್ಕೆ ನೀರು ಹಾಕಂಗಿಲ್ಲ ಏನಿಲ್ಲ. ಒಮ್ಮೆ ಹಚ್ಚೋದೊಮ್ಮೆ ಅಷ್ಟೇ. ಮೊದಲು ಹಚ್ಚಿ ಒಂದು ಏಜ್ ಮಟ್ಟ ಅದನ್ನು ರಕ್ಷಣೆ ಮಾಡೋದು ಇಷ್ಟೇ. ಅದು ತಾನೇ ಇಡೀ ಒಂದು ವರ್ಷಕ್ಕೆ ಒಂದ್ಸಲ ಆಕ್ಷನ್ ಮಾಡ್ತೀವಿ. ಮುಂದೆ ನೋಡಿ, ಯುಕ್ಲಿಪ್ಟಸ್ ಅದಾವೆ. ಆ ಯುಕ್ಲಿಪ್ಟಸ್ ಏನು ಮಾಡ್ತೀವಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ದವರು ತೊಗೊತಾರೆ ಟನ್ನೇಜ್ ಮ್ಯಾಗ. ಪ್ರತಿ ವರ್ಷ ಒಂದು 3 ವರ್ಷಕ್ಕೆ 4 ವರ್ಷಕ್ಕೆ ಹಿಂಗೆ ಅದು ಹೆಂಗೆ ಬರ್ತೈತೆ ಅದಂಗೆ. ಮುಂದೆ ಇದು ಮಹಾಗನಿ ಅಂತೇಳಿ ಈ ಮರ, ಉದ್ದ ಮರ ಇದಲ್ಲ, ಈ ಮರ ಇದು ಬಹುಶಃ ಇದಕ್ಕೆ ಹೋಗುತ್ತೆ, ಶಿಪ್ ಬಿಲ್ಡಿಂಗು ಮತ್ತು ಫರ್ನಿಚರು ಅದಕ್ಕೆ ಹೋಗುತ್ತೆ. ಅದು ಮಾಗಿನ ಗಟ್ಟಿ ಮರ ಅದು. ಮುಂದೆ ಅಲ್ಲಿ ಎಲ್ಲ ಹುಲ್ಲು ಹಚ್ಕೊಂಡಿವಿ ದನ ಕರುಗಳಿಗೆ. ಒಂದು 20-25 ದನ ಅದಾವೆ. ಅದು ದನದಿಂದನೇ ಇದು ನಮಗೆ ಇದು ಬರ್ತದೆ. ಇದ್ರ ವೇಸ್ಟ್ ನಾವು ಇನ್ನು ಕಾಳಷ್ಟು ಹಾರ್ವೆಸ್ಟ್ ಮಾಡ್ಕೋತೀವಿ. ಇದನ್ನೇನು ಮಾಡ್ತೀವಿ, ಗೋಧಿನ ನಾವು ಮನೆಗೆ ಇಟ್ಕೊಂಡು ಹೆಚ್ಚಾದ ಮಾರ್ಕೆಟಿಗೆ ಮಾರ್ಕೊಂಡು ಅದ್ರ ಸ್ಟ್ರಾ ಅದು ಏನಕ್ಕೆ ಇರ್ತೈತಲ್ಲ ಅದನ್ನು ಆಕಳಿಗೆ ಪೌಡ್ರಾಗಿ ಯೂಸ್ ಮಾಡ್ತೀವಿ.
ಆಕಳು ಬದುಕ್ತು, ನಾವು ಬದುಕೀವಿ, ಮುಂದೆ ನಮ್ಮ ಹೊಲಗೂ ಫಲತ್ತಾದ ಗೊಬ್ಬರ ಸಿಗುತ್ತೆ. ಹೌದು. ಅದಕ್ಕೆ ಇವೆಲ್ಲನೂ ಒಂದು ಇಂಟರ್ ಡಿಪೆಂಡೆಂಟ್ ಅದ, ಒಂದ್ರ ಮೇಲೆ ಒಂದೇ. ಮುಂದೆ ಇದ್ರ ಕೊಟ್ಟಾಗ ಏನಾಗುತ್ತೆ, ರೇಷ್ಮೆ ಅದ, ಇದು ಪ್ರತಿ 45-50 ದಿವಸಕ್ಕೆ ಒಂದು ಬೆಳೆ ಬರುತ್ತೆ. ಇದು ಅಂದ್ರೆ ಒಂದು ಟ್ಯೂನ್ ಒಂದು ಸರ್ಕಲ್ ಇರಬೇಕು, ರೋಟೀನಾಗ ಒಂದಾದ್ರೆ ಒಂದು ಆದಾಯ ಬರ್ತಾ ಇರಬೇಕು, ಅಂದ್ರೆ ರೈತರು ಬದುಕ್ತಾ ಇದ್ದಾರೆ. ಸರ್ ನೀರಾವರಿ ಎಲ್ಲ ಇದೆಯಾ? ನೀರಾವರಿ ಇದೆ, ನಮ್ಮಲ್ಲಿ ಬಾವಿ ಇದಾವೆ. ಇವೆಲ್ಲ ಹುಂಚಿ ಮರದ ಕೆಳಗೆ ಒಂದು ಬಾವಿ ಇದೆ, ತೆಂಗಿನ ಮರ ಇದೆಯಲ್ಲ ಅಲ್ಲಿ ಬಾವಿ ಇದೆ, ಆ ಕೊನೆಯಲ್ಲಿ ಬಾವಿ ಇದೆ, ಎಲ್ಲ ಸುತ್ತಲೂ ಬಾವಿ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇನಿದು ಕಟ್ಟೆ? ಇದು ಈಗ ವಾಟರ್ ಕೆನಾಲ್ ಬರ್ತಾ ಇದೆ, ಈಗ ಒಂದು ಮಾರ್ಕಂಡೆ ಕೆನಾಲು ಬರ್ತಾ ಇದೆ. ಇವೆಲ್ಲ ಮೊದಲೆಲ್ಲ ನಮ್ಮ ಡ್ರೈಲ್ಯಾಂಡ್ಸೇ. ಡ್ರೈಲ್ಯಾಂಡ್ಸ್ ಅಂದರೆ ಇದೊಂದು ಬೆಲ್ಟ್ ನಮಗೆ ಇರಿಗೇಷನ್ದು ಒಂದು ಇದಿದೆ. ಈಗ ಮೊದಲು ಫ್ಯಾಮಿನ್ ಇದ್ದಾಗ ಏನು ಮಾಡಿದ್ವಿ ನಾವಲ್ಲಿ, ಇದು ವಾಟರ್ ಶೆಡ್ ಪ್ರೋಗ್ರಾಮ್ಸ್ ಅಂತ ಹಾಕ್ಕೊಂಡಿವಿ, ನ್ಯಾಷನಲ್ ವಾಟರ್ ಶೆಡ್ ಪ್ರೋಗ್ರಾಮ್ಸ್ ಅಂತೇಳಿ. ಅವನ್ನೆಲ್ಲ ಪ್ರತಿಯೊಂದು ಹೊಲದಾಗ ಚೆಕ್ ಡ್ಯಾಮ್ಸು ಒಂದು ಇವನ್ನೆಲ್ಲ ಬಂಡ್ಸು ಗಿಣ್ಸು ಹಾಕ್ಕೊಂಡು ವಾಟರ್ ಪ್ರೊಕ್ಲೇಟಿಂಗ್ ಮಾಡಿಕೊಂಡು ಆ ನೀರಿಂದ ಅಂತರ್ಜಲ ಜಾಸ್ತಿ ಮಾಡ್ಕೊಳ್ಳೋದು ಸ್ಕೀಮ್ ಅದು, ವಾಟರ್ ಶೆಡ್ ಪ್ರೋಗ್ರಾಮ್ ಅಂತೇಳಿ. ಹೀಗೆಲ್ಲ ಮಾಡಿಕೊಂಡು ವಾಟರ್ ಇದು ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಹಿಂಗೆ ಸರ್ ಅದೇನದ್ರ ಮೇಲೆ? ಇದು ಸೋಯಾಬೀನ್ ವೇಸ್ಟ್. ಇದು ಸೋಯಾಬೀನ್ ಹಾರ್ವೆಸ್ಟ್ ಆದ್ಮ್ಯಾಗ ಇದನ್ನು ಮಳೆಗೆ ಸಿಕ್ಕ ಕರಗಾಗಿದೆ. ಅದು ದನಕ್ಕೆ ತಿನ್ನೋಕೆ ಅದು ಯೋಗ್ಯ ಇಲ್ಲ, ಅದಕ್ಕೆ ಕನ್ವರ್ಟ್ ಇಂಟು ಮ್ಯಾನ್ಯೂರ್. ಹಿಂಗೆ ವೇಸ್ಟ್ ಯಾವುದು ವೇಸ್ಟ್ ಇಲ್ಲ ಅಗ್ರಿಕಲ್ಚರ್ದಾಗ ಯಾವುದೂ ವೇಸ್ಟ್ ಇಲ್ಲ. ಪ್ರಾಪರ್ ಟೈಮ್ ಪ್ರಾಪರ್ ಯುಟಿಲೈಸೇಷನ್ ಆದರೆ ಸರಿಯಾಗುತ್ತೆ. ಯಾವ್ದು ಸರ್ ನಿಮಗೆ ಅವಾರ್ಡ್ ಬಂದಿದೆಯಲ್ಲ? ಅವಾರ್ಡ್ 3 ಬಂದಿವೆ. ನನಗೆ ಗೊತ್ತು, ನಿಮಗೆ ವಿ.ಕೆ. ಸೂಪರ್ ಸ್ಟಾರ್ ರೈತ ಅವಾರ್ಡ್ ಬಂದಿದೆ. ಮುಂದೆ ಡಿಸ್ಟ್ರಿಕ್ಟ್ ಲೆವೆಲ್ 1-2 ಅವಾರ್ಡ್ ಬಂದಿದೆ. ಬೆಸ್ಟ್ ಫಾರ್ಮರ್ ಅಂತೇಳಿ 1-2 ಅವಾರ್ಡು, ಮತ್ತು ಇವೆಲ್ಲ ಸಂಘ ಸಂಸ್ಥೆಗಳು 1-2-3 ಅವಾರ್ಡ್ಸ್ ಬಂದಿವೆ. ಹಂಗೆ ಒಕ್ಕಲ್ತನ ಅದು ನೋಡಿ ಇಂಟ್ರೆಸ್ಟ್ ಬೇಕು, ಅದಕ್ಕೆ ಒಂದು ಟೈಮು ಮತ್ತು ಪೇಷನ್ಸ್ ಬೇಕು, ಮತ್ತು ಟೀಮ್ ವರ್ಕ್ ಎಲ್ಲದರಿಂದ ಐತಿ. ಇದು ಒಬ್ಬನೇ ಮಾಡ್ತಾನಂದ್ರೆ ಸಾಧ್ಯನೇ ಇಲ್ಲ. ಇದಕ್ಕೆ ಸಮಾಜಕ್ಕೂ ಅಷ್ಟೇ ಇದದೆ, ಗೌರ್ಮೆಂಟದು ಅದ, ರೈತಂದು ಅದ, ಮನೆಯೊಳಗೆ ಕೋಆಪ್ರೇಷನ್ ಒಂದು ಹಂಗೆ ಇದೆ. ಎಲ್ಲರೂ ಸರಿಯಾಗಿ ಮಾಡಿದ್ರೆ ಮಾತ್ರ ಒಕ್ಕಲ್ತನ ಒಂದು ಸಕ್ಸಸ್ ಆಗುತ್ತೆ. ಅಲ್ಲ ಸರ್, ನಿಮ್ದು ನೋಡಿದ್ರೆ ದೇಸಾಯಿ ಮನೆತನ. ಹೌದು. ವಾಡೆ ಎಲ್ಲ ಇಟ್ಕೊಂಡಿದ್ದೀರಾ, ಕಾರೆಲ್ಲ ಇಟ್ಕೊಂಡು ಸಿಟಿಗೂ ಮನೆಗೂ ತಿರ್ಗಂತ ವಯಸ್ಸಿದು. ಈ ಟೈಮಲ್ಲೂ ನೀವು ಕೃಷಿ ಮಾಡಿಕೊಂಡು ಇಲ್ಲಿ ಅಲ್ಲ, ಇದರಲ್ಲಿ ನೆಮ್ಮದಿ ಇದೆ ರೀ. ಇದಾಗ ನೋಡಿ, ಎಲ್ಲ ಪ್ರೊಫೆಷನ್ಗೂ ತಮ್ಮ ಡ್ರಾಬ್ಯಾಕ್ಸ್ ಇವೆ. ಈಗ ಹೇಳ್ತಾರೆ ಕೃಷಿ ಈಗಿನ ದಿವಸದಾಗ ಭಾಳ ಕಷ್ಟಕರಕ ಯಾವುದು ಇದು ಅಂತೇಳಿ ನಾವು ಫೇಸ್ ಮಾಡ್ತಾಯಿದ್ದೀವಿ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದೀವಿ, ಇಲ್ಲ ಅಂತ ಏನಿಲ್ಲ. ಏನು ಮಾಡಲಿ ಬಿಡಿ, ಅದು ನಾವು ಫೇಸ್ ಮಾಡ್ತಾಯಿದ್ದೀವಿ. ಆದರೂ ನಮ್ಗಿಂತ ಮತ್ತೊಂದು ಪ್ರೊಫೆಷನ್ ನೋಡಿದರೆ ಒನ್ ಫೈಂಡ್ಸ್ ಗ್ರಾಸ್ ಗ್ರೀನ್ ದ ಅದರ್ ಸೈಡ್ ಅಂತ. ಹಚ್ಚಿ ಕಡೆ ಎಲ್ಲ ಹಚ್ಚಗೆನೇ ಕಾಣುತ್ತೆ, ಅದು ನಿಜವಾಗಿ ಅಲ್ಲಿ ಹೋಗಿ ನೋಡಿದಾಗ ಒಂದು ಗೊತ್ತು. ಈಗ ನೋಡಿ, ಈ ಕಾಂಟ್ರಾಕ್ಟರ್ಗೆ ಅವ್ನಿಗೂ ಸಮಸ್ಯೆ ಇರೋದು, ಬಿಸ್ನೆಸ್ ಮ್ಯಾನಿಗೆ ಅವ್ನಿಗೂ ಇರೋದೆ. ಅದು ಕಂಪೇರಿಟಿವ್ ಟು ಆಲ್ ದಿಸ್ ಅಗ್ರಿಕಲ್ಚರ್ ಇಸ್ ಫಾರ್ ಬೆಟರ್ ಅಂತ ನಾನು. ಯಾಕೆಂದರೆ ಇದ್ರಾಗ ಮತ್ತೊಬ್ಬರು ಬಾದರೇಷನ್ ಇಲ್ಲ. ನೀ ಯಾಕಪ್ಪ ನೀ GST ಕಟ್ಟಿಲ್ಲ, ಯಾಕಪ್ಪ ನೀ ಮಾಡಿಲ್ಲ, ನೀ ಯಾಕಪ್ಪ ಹೊಲಕ್ಕೆ ಹೋಗಿಲ್ಲ, ಯಾರು ಕೇಳೋರಿಲ್ಲ. ಅದು ಕೇಳೋರಿಲ್ಲ ಅಂತ ಬಿಟ್ಟರೆ ಈಗ ಒಕ್ಕಲ್ತನ ಸಕ್ಸಸ್ ಆಗೋಲ್ಲ. ಆದರೆ ಪ್ರೆಷರ್ ಹಾಕೋರಿಲ್ಲ, ಮತ್ತೊಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ. ಇವತ್ತು ಈಗಪ್ಪ ಮೈಯಾಗ ಹುಷಾರಿಲ್ಲ ಬಿಟ್ಟು ಹಂಗೆ ಇದಕ್ಕೆ ಆದರೆ ಎಲ್ಲದಕ್ಕಿಂತ ಹೆಚ್ಚು ಡೆಡಿಕೇಶನ್ ಒಕ್ಕಲ್ತನಕ್ಕೆ ಬೇಕು. ವರ್ಕ್ ಜಾಸ್ತಿ ಲೋಡ್ ಇರೋದು. ರಾತ್ರಿ ಮಲಗಿದಾಗ ಒಮ್ಮೊಮ್ಮೆ ನೋಡಿ, ಅಕಾಲಿಕ ಮಳೆ ಆಗ್ತಾ ಬರ್ತದ್ರೆ ರಾತ್ರಿ ಎದ್ದು ಬರ್ಬೇಕು. ನಾವು ಇಲ್ಲಿ ಏನು ಕಟಾವು ತಂದಿಟ್ಟಾರೆ ಮುಚ್ಚಲಿಕ್ಕೆ ಮಾಡಲಿಕ್ಕೆ ಬರಬೇಕು. ಅದಕ್ಕೆ ಅವು ಅದು ಒಂದು ಇಂಟ್ರೆಸ್ಟಿಂಗ್ ರೀ. ಇದ್ರಾಗ ಒಂದು ಒಬ್ಬೊಬ್ಬರು ಒಂಥರ ಖುಷಿ ಅದ, ಖುಷಿ ಅದ. ಇದಲ್ಲದೆ ಮೀನುಗಾರಿಕೆ ಮಾಡ್ಕೊಂಡಿವಿ ನಾವು ಇಲ್ಲಿ. ಬಿಟ್ಟಿದ್ದು ಮೀನು ಕಾಣಲ್ಲ, ಈಗ ನೀರು ಗಲೀಜಾಗಿದೆ. ಅದು ಇದು ಹಳ್ಳ ಕೃಷಿ ಭಾಗ್ಯ ಸ್ಕೀಮ್ ಬಂತಲ್ಲ ಗೌರ್ಮೆಂಟದ್ದು, ಆ ಥರ ಒಂದು ಸ್ವಲ್ಪ ಫಂಡ್ಸ್ ತೊಗೊಂಡು ಇಂಥವೆಲ್ಲ ಇದನ್ನ ಮಾಡಿದ್ವಿ. ನೈಸರ್ಗಿಕ ಕೃಷಿ ಮಾಡ್ತಿದ್ದೀರಾ, ಸಾವಯವ ಕೃಷಿ ಮಾಡ್ತಾ ಇದ್ದೀರಾ? ನೋಡಿ, ಇದು ಹೇಳ್ತಾ ಕೇಳಿ, ಸಾವಯವ ಕೃಷಿ, ಅದ್ರಾಗ ಕೃಷಿಗಳಲ್ಲಿ ಭಾಳಷ್ಟು ಕೃಷಿ ಅದಾವೆ. ಸಾವಯವ ಕೃಷಿ ಇದೆ, ನೈಸರ್ಗಿಕ ಕೃಷಿ ಇದೆ, ರಾಸಾಯನಿಕ ಕೃಷಿ ಇದೆ, ಸಹಜ ಕೃಷಿ ಅದಾವೆ. ಇವನ್ನ ಎಲ್ಲನೂ ಕಂಬೈಂಡಾಗಿ ಮಾಡಿದಾಗ ಆಗ್ತವೆ. ಯಾಕಂದರೆ ರಾಸಾಯನಿಕ ಈಗ ನೋಡಿರಿ, ಹೊಸ ಬೀಜಗಳನ್ನ ಉಪಯೋಗ ಮಾಡ್ತೀವಿ ಅಂದ್ರೆ ಅದಕ್ಕೆ ಪೆಸ್ಟ್ ಅಟ್ಯಾಕ್ ಆಗೋದ. ಅದು ಈ ವಾತಾವರಣಕ್ಕೆ ಬಾರ್ದಂಥ ಒಂದು ಇದು ಪೀಕ್ ಹಾಕ್ಕೊಂಡು ಹೈಬ್ರಿಡ್ ನಾವು ಯೂಸ್ ಮಾಡ್ತಿದ್ವಿ. ಇಲ್ಲಿ ಕೀಟಗಳು ನನ್ನ ಅಟ್ಯಾಕ್ ಮಾಡ್ತವೆ, ಅದಕ್ಕೆ ನಾವು ರಾಸಾಯನಿಕ ಯೂಸ್ ಮಾಡಲೇಬೇಕು.
ಆರ್ಗ್ಯಾನಿಕ್ ಅಂತ ನಾವೇನು ಮಾಡ್ತೀವಿ, ಸೋಯಾಬೀನ್ ಒಂದಷ್ಟು ನಮಗೆ ಬೇಕಾದಷ್ಟು ಒಂದು ADM ಒಂದಂದ್ರೆ ಟೀನಾದೊಂದು ಇದದ, ಅವ್ರಿಗಷ್ಟೇ ನಾವು ಆರ್ಗ್ಯಾನಿಕ್ ಮಾಡ್ತೀವಿ. ಕೆಲವೊಂದು ಅಂದರೆ ಕೆಲವೊಂದಷ್ಟಕ್ಕೆ ಭಾಳ ಮಿನಿಮಮ್ ರಿಕ್ವೈರ್ಮೆಂಟ್ ಯೂಸ್ ಫರ್ಟಿಲೈಸರ್ ಅದು ಯೂಸ್ ಮಾಡ್ತೀವಿ. ಫರ್ಟಿಲೈಸರ್ ಆಗಲಿ, ಪೆಸ್ಟಿಸೈಡ್ಸ್ ಆಗಲಿ. ಈಗ ನೋಡಿ, ಇದಕ್ಕೆ ಯಾವ ಪೆಸ್ಟಿಸೈಡ್ ಯೂಸ್ ಮಾಡೇ ಇಲ್ಲ ಗೋಧಿಗೆ. ಅಂದ್ರೆ ಟೈಮ್ಲಿ ಸೋಯಿಂಗ್ ಆಯ್ತಂದ್ರೆ ಅದು ಪೆಸ್ಟ್ ಅಟ್ಯಾಕು ಆಗಿಲ್ಲ, ಮುಂದೆ ಅದು ರಸ್ಟ್ ಅಂತ ಇದು ಬರ್ತೈತಿ, ರಸ್ಟ್ ಅದು ಬರಲ್ಲ ಅದಕ್ಕೆ. ಅದು ಟೈಮ್ ಸೋಯಿಂಗ್ ಇದಾಗಬೇಕು ಅದಕ್ಕೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ಕೃಷಿ ಭೂಮಿಲಿ ನಾವು ಒಂದೇ ತರ ಬೆಳೆ ಬೆಳೆಯಂಗಿಲ್ಲ. ಕ್ರಾಪ್ ರೊಟೇಷನ್ ಹಂಗೆ ಗೊಬ್ಬರದಲ್ಲಿ ಅಲ್ಲ ಅದ್ರಾಗೂ ಸಿಸ್ಟಮ್ ಅದ. ಅದ್ರಾಗ ಹೆಂಗದ ನೋಡಿ, ಕ್ರಾಪ್ ರೊಟೇಷನ್ ಅಂತ ಒಂದದ. ಕ್ರಾಪ್ ರೊಟೇಷನ್ ಅಂದರೆ ಒಮ್ಮೆ ಲೆಗ್ಯೂಮ್ಸ್ ಕ್ರಾಪ್ ಹಾಕಿವಿ. ಲೆಗ್ಯೂಮ್ಸ್ ಕ್ರಾಪ್ ಅಂದರೆ ಬೇಳೆ ಆಗುವಂಥ ಕಾಳುಗಳು. ಒಮ್ಮೆ ಈ ಸೀರಿಯಲ್ಸ್ ಹಾಕಿವಿ, ಇಂಥ ಗೋಧಿ, ಜೋಳ, ಮೆಕ್ಕೆಜೋಳ ಹಿಂಗೆ. ಒಮ್ಮೆ ಅಂದರೆ ಏನಾಗತ್ತೆ ಗೊತ್ತಾ, ಸೀರಿಯಲ್ಸ್ ಹಾಕಿದಾಗ ಅದು ನೈಟ್ರೋಜನ್ ಅಬ್ಸರ್ವ್ ಮಾಡ್ತೈತಿ. ವೆರೇಸ್ ಲೆಗ್ಯೂಮಸ್ ಪ್ಲಾಂಟ್ಸ್ ಹಾಕಿದಾಗ, ಅಂದರೆ ಈಗ ನಾವು ತೊಗರೆ, ಕಡ್ಲಿ, ಜೋಳ, ಕಡ್ಲೆ, ಶೇಂಗಾ, ತೊಗರಿ, ಇದು ಶೇಂಗಾ ಅಲ್ಲ, ಅದು ಇನ್ನು ಹಾರ್ವೆಸ್ಟ್ ತೂರ್ಬೇಕು, ಅದನ್ನೇ ಕ್ಲೀನ್ ಮಾಡಬೇಕು. ಅದಕ್ಕೆ ಆ ಲೆಗ್ಯೂಮಿನಸ್ ಅಂದರೆ ಏನು ಮಾಡ್ತೇವೆ ಅಂದರೆ, ಭೂಮಿ ಒಳಗೆ ಒಂದು ರೈಸೋಬಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ, ಅದು ಬ್ಯಾಕ್ಟೀರಿಯಾ ಇರ್ತೈತಿ. ಆ ಬ್ಯಾಕ್ಟೀರಿಯಾ ಏನು ಮಾಡ್ತೈತಿ, ಇದ್ರ ಬೇರೆ ಒಳಗೆ ಹೋಗ್ತೈತಿ. ಅದು ಸಿಂಬಾಯ್ಸಿಸ್ ರಿಲೇಷನ್ಸ್ ಅಂತಾರೆ ಅದಕ್ಕೆ. ಸಿಂಬಾಯ್ಸಿಸ್ ಅಂದರೆ ಎರಡೂ ಬದುಕ್ತವೆ, ಅದು ಬದುಕಬೇಕು, ಇದು ಬದುಕಬೇಕು, ಪ್ಲಾಂಟು ಬದುಕಬೇಕು, ಈ ಬ್ಯಾಕ್ಟೀರಿಯಾನು ಬದುಕಬೇಕು. ಅದ್ರಾಗ ಏನು ಮಾಡ್ತೈತಿ, ಅದು ಬೇರೆ ಒಳಗೆ ಹೋಗ್ಕೊಂಡು ಆ ಬೇರು ಅದು ಇದು ಸಸ್ಯ ಏನು ಆಹಾರ ತಯಾರು ಮಾಡಿರ್ತೈತಲ್ಲ, ಆ ಆಹಾರ ತೊಗೊಂಡು ಇದು ಬದುಕ್ತೈತಿ. ಮುಂದೆ ಇದೇನು ಮಾಡ್ತೈತಿ, ಹವಾದಾಗಿದ್ದ ನೈಟ್ರೋಜನ್ನು ಅದು ಅಬ್ಸರ್ವ್ ಮಾಡಿ ಇದಕ್ಕೆ ಕೊಡ್ತೈತಿ. ಅದು ಎಕ್ಸಸ್ ಆಗಿ ಅಲ್ಲೇ ಸ್ಟೋರೇಜ್ ಮಾಡಿಬಿಡ್ತೈತೆ ಅದು ಬೇರ್ದಾಗ. ನೀವು ಅದು ಕಿತ್ತು ನೋಡಿದರೆ ಸಣ್ಣ ಗಂಟು ಕಾಣುತ್ತವು, ಅವು ನೈಟ್ರೋಜನ್ ಗಂಟು. ಒಂದರಿಂದ ಒಂದು ಲಿಂಕ್, ಒಂದು ಸಿಂಬಾಯ್ಸಸ್ ರಿಲೇಷನ್. ಅದರಿಂದ ಒಂದು ಅದು ಬದುಕ್ತೈತೆ, ಇದು ಬದುಕಬೇಕು. ಅದು ನಾಳೆ ಅದನ್ನು ಗಿಡ ಕಿತ್ತೇವಲ್ಲ ನಾವು, ಈ ತೊಗರಿ ಆಗಲಿ ಕಡಲೆ ಕಿತ್ತ ಮ್ಯಾಗ ಆ ಗಂಟುಗಳು ಅಲ್ಲಿ ಉಳಿದ್ಬಿಡ್ತವೆ. ಹೌದು, ಆ ಗಂಟುಗಳು ಅಲ್ಲಿ ಉಳಿದುಗಳೇ ಅದು ನೈಟ್ರೋಜನ್, ಇಂಡೈರೆಕ್ಟ್ಲಿ ನೈಟ್ರೋಜನ್ ಹಾಕಿದಂಗೆ ನೀವು ಭೂಮಿಗೆ ಯೂರಿಯಾ ಹಾಕಿದಂಗೆ. ಅದಕ್ಕೆ ಕ್ರಾಪ್ ರೊಟೇಷನ್ ಇಂಪಾರ್ಟೆಂಟ್ ರೋಲ್ ಅದು. ಅದಕ್ಕೆ ಇವನ್ನೆಲ್ಲನೂ ಸ್ಟಡಿ ಮಾಡಬೇಕು. ಯಾವ ಅಗ್ರಿಕಲ್ಚರ್ ಅಂದರೆ ವಿಷಯ ಗೊತ್ತಿದೆ ಪ್ರಾಕ್ಟಿಕಲ್. ಈಗ ಅವ್ರಿಗೆ ಗೊತ್ತಿಲ್ಲದ್ರು ಸಹಿತ ಅವ್ರ ಪರಂಪರೆ ಏನು ಮಾಡ್ಕೊತ ಬರ್ತಾರಲ್ಲ ಅವ್ರಿಗೆ ಗೊತ್ತು. ಈಗೇನು ಹೊಸಬ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗೋಲ್ಲ. ಈಗ ಇದು ಮಚ್ಚ ಅಡ್ವಾನ್ಸ್ ಇದೆ, ಈಗ ಸೈನ್ಸ್ ಭಾಳ ಅಡ್ವಾನ್ಸ್ ಅದ. ಆದ್ರೆ ಏನಿದು ರಿಪೀಟಿಂಗ್ ದ ಒರಿಜಿನಲ್ ಅಗ್ರಿಕಲ್ಚರ್ ವಾಟ್ ಅವರ್ ಇನ್ಸಿಸ್ಟರ್ಸ್ ಡಿಡ್. ಭಾಳ ಚೆನ್ನಾಗಿದ್ರು ನಮ್ಮ ಹಿರಿಯರು. ಅಂದರೆ ನೋಡಿ, ಅವ್ರಿಗೆ ಮಣ್ಣಮಾಸಿ ಅಂತ ಮಾಡ್ತಾರೆ. ಮಣ್ಣಮಾಸಿ ಪಂಚಮಿ ಒಳಗೆ ಮಣ್ಣಮಾಸಿ ಅಂತ ಮಾಡ್ತಾರೆ. ಆ ರೈತ ಏನು ಮಾಡ್ತಿದ್ದ, ಮಣ್ಣು ತೊಗೊಂಡು ಬಂದು ತನ್ನ ನೋಡಿಕೊಂಡು ಅದು ಬರೀ ಸ್ಮೆಲ್ ಅವ್ನಿಗೆ ಗೊತ್ತಾಗ್ತದೆ, ಇದು ಹಿಂಗೆ ಇದಕ್ಕೆ ಡೆಫಿಸಿಟ್ ಇದೆ, ನಾವು ಹಿಂಗೆ ಗೊಬ್ಬರ ಹಾಕಬೇಕು ಅಂತೇಳಿ. ಅದ್ರ ಟೇಸ್ಟ್ ಅವ್ನಿಗೆಲ್ಲ ರೈತಗೆ ಗೊತ್ತಿತ್ತು. ಅದನ್ನೇನು ಮಾಡ್ತಿದ್ದ, ಅಷ್ಟು ಹೋಲಿ ಅಂತೇಳಿ ಅದನ್ನ ಹೋದು ದೇವ್ರ ಮುಂದಿಟ್ಟು ಪೂಜೆ ಮಾಡ್ತಿದ್ದ ಮಣ್ಣನ್ನು. ಏನು ಮುಂದೆ ಆ ಇವು ಮಾಡ್ತಾರೆ, ಎತ್ತುಗಳು ಮಾಡ್ತಾರೆ ಮಣ್ಣಿಂದ. ಅವಾಗ ಫ್ರೀ ಟೈಮ್ ಸಿಗ್ತಿತ್ತು ಅವಂಗೆ. ಆ ಪಂಚಮಿ ಟೈಮ್ದಾಗ ಎಲ್ಲ ಬಿತ್ತುಕೊಂಡು ಎಲ್ಲ ಆರಾಮಿರ್ತಿದ್ದ ಅವನು. ಅವಾಗ ಫ್ರೀ ಟೈಮ್ ಬಂದಾಗ ಏನು ಮಾಡ್ತಿದ್ದ, ನನ್ನ ಎತ್ತುಗಳು ಹೆಂಗಿರಬೇಕಪ್ಪ ಅಂಥೇಳಿ ಅವನು ಸಣ್ಣ ಚಿಕ್ಕದ ಎತ್ತುಗಳು ಮಾಡೋದು, ಅಲಂಕಾರ ಮಾಡೋದು, ಅವನು ದೇವ್ರ ಮುಂದಿಟ್ಟು ಪೂಜೆ ಮಾಡೋದು. ಹಿಂಗೆ ಅಂದರೆ ಅವಂಗೊಂದು ತನ್ನ ಎತ್ತು ಹೆಂಗಿರ್ಬೇಕು, ಹೆಂಗಿರ್ಬೇಕು ಅನ್ನೋದು ಆ ಕಲ್ಪನೆಗಳು ಬರ್ತಿತ್ತು. ಮುಂದೆ ದೀಪ ಹಾಕ್ತಾರೆ ನಮಗೆ ಮಾನಮ್ಯಾಗ ಅವನದೊಂದು ಸ್ವಂತ ಲ್ಯಾಬೊರೇಟ್ರಿ ಅದು. ಹೆಂಗೆ ನೋಡಿ, ಅವು ಮಣ್ಣು ಹಾಕಿ ಅವನು ಎಲ್ಲ ಮುಂದಿಗೆ ಯಾವ ಬೀಜ ಬೇಕಲ್ಲ, ಅದು ಕಡಲೆ, ಗೋಧಿ, ಅವನ್ನೆಲ್ಲನೂ ಆ ಸಸ್ಯನೂ ಅದ್ರಾಗ ಹಾಕಿ ದೇವ್ರ ಮನೆಯಲ್ಲೇ ಇರ್ತಿದ್ದ ಅವನು. ಅಂದ್ರೆ ಕ್ಲೋಸ್ಡ್ ಅಲ್ಲ ಅದು ಇದು ಘಟ್ಟ ಅಂತಾರೆ ಅದಕ್ಕೆ. ಅದು ದೇವ್ರ ಮನೆಯಾಗಿಟ್ಟು ಅದಕ್ಕೆ ಟೆಂಪ್ರೇಚರ್ ಬೇಕಲ್ಲ, ಟೆಂಪ್ರೇಚರ್ ಬೇಕಂದಾಗ ಅಲ್ಲಿ ದೀಪ ಇರ್ತಿದ್ದ. ಅದು 9 ದಿವಸ ದೀಪ ಅಲ್ಲಿ ಕಾಯಂ ಇರಬೇಕು. ಆ ದೀಪದಿಂದ ಮತ್ತು ಇದರಿಂದ ಬೆಳಕದಿಂದ ಅದು ಜರ್ಮಿನೇಷನ್ ಆಕಿತ್ತು. ಇವಂದು ಎಷ್ಟು ಸರಿ ಐತಿಯೋ, ಎಷ್ಟು ಜರ್ಮಿನೇಷನ್ ಆಗ್ಯಾವು, ಇವಂದಲ್ಲಿ ಸಪೋಸ್ ಸರಿ ಆಗಲಿಲ್ಲ ಅಂದ್ರೆ ಮತ್ತೊಬ್ಬ ರೈತನ ಕಡೆ ಅವ್ನು ಬೀಜ ತೊಗೋತಿದ್ದ. ಈ ಜರ್ಮಿನೇಷನ್ ಸ್ಯಾಂಪ್ಲಿಂಗ್ ಅದು ಸೀಡ್ ಟೆಸ್ಟಿಂಗ್ ಅದು. ಹಂಗೆ ಹಿಂದಕ್ಕೆ ನಮ್ಮ ಹಿರಿಯರು ಎಲ್ಲರೂ ಒಂದು ಪದ್ಧತಿ ಹಾಕೊಂಡೇ ಬಂದಿದ್ದು. ಅದು ಅವನದೇ ಒಂದು ಲ್ಯಾಬೊರೇಟ್ರಿ ಇದ್ದಂಗೆ ಅದು. ಮುಂದೆ ಏನು ಮಾಡ್ತಾರೆ, ಈಗ ಪೀಕ್ ಟೈಮ್ದಾಗ ಎಳಮಾಸಿ ಅಂತ ಮಾಡ್ತಾರೆ. ಮುಂದೆ ಪಂಚಮ್ಯಾಗ ಚರ್ಗ ಚೆಲ್ತಾರೆ, ಸಿಗಿ ಹುಣ್ಣಿಮೆ ಅಂತ ಮಾಡ್ತಾರೆ. ಆವಾಗ ಕ್ರಾಪ್ಸ್ ಬಂದಿರ್ತವೆ. ಕ್ರಾಪ್ಸ್ ಬಂದಾಗ ಇನ್ಸೆಕ್ಟ್ ಅಟ್ಯಾಕು, ಪೆಸ್ಟ್ ಅಟ್ಯಾಕು ಜಾಸ್ತಿ ಆಗ್ತಿರ್ತದೆ ಅದಕ್ಕೆ.
ಅವಾಗ ಏನು ಮಾಡ್ತಾನೋ ಅವನು ನಿಮಿತ್ತ ಅವ್ಗೆ ಎಲ್ಲನೂ ಒಂದು ಹಬ್ಬ ಅಂತ ಮಾಡಿಕೊಂಡು ಕರ್ಚಿಕಾಯಿನೋ ಅದು ಇದು ಎಲ್ಲ ತಿನಿಸುಗಳನ್ನು ಮಾಡ್ಕೊಂಡು ಬಂದು ಹೊರಗೆ ಅಲ್ಲಿ ಹೊಲದಾಗ ಒಂದು ಪೂಜೆ ಮಾಡಿಕೊಂಡು ಅವನು ಫ್ಯಾಮ್ಲಿ ಮೆಂಬರ್ಸ್ ಅದು ಕರ್ಕೊಂಡು ಬಂದು ಚರಗ ಅಂತ ಚಲ್ತಿದ್ರು ಅವಕ್ಕೆ. ಚರಗ ಅಂದರೆ ಹೊಲ ತುಂಬ ಹಂಗೆ ಬಿಸಾಡ್ಬಿಡೋದಂಗೆ. ಬಿಸಾಡಿದಾಗ ಅದಕ್ಕೆ ಪಕ್ಷಿಗಳು ಬಂದು ಅದು ತಿನ್ನಕ್ಕೆ ಬರ್ತದೆ, ಏನೋ ಇನ್ಸೆಕ್ಟ್ ಐತೆ ಅಂತೇಳಿ. ಚರಗದಲ್ಲಿ ಚರಗ ಅಂದ್ರೆ ಏನು ಸರ್? ಆ ಚರಗ ಅಂದರೆ ಇದನ್ನು ಎಡಿ ಮಾಡಿರ್ತಾರಲ್ಲ, ಅದನ್ನೆಲ್ಲ ನೈವೇದ್ಯ ಮಾಡಿರ್ತಾರಲ್ಲ, ಅದನ್ನೆಲ್ಲ ಪೀಸ್ ಮಾಡಿ ತುಂಬ ಹೊಲ ತುಂಬ ಹಿಂಗೆ ಚಲ್ತದೆ, ಅದಕ್ಕೆ ಚರಗ ಅಂತಾರೆ. ಆ ಚರಗ ಚಲೋದ್ರಿಂದ ಏನಾಕೈತಿ, ಇವು ಪಕ್ಷಿಗಳು ಅದು ನೋಡಿಕೊಂಡು ಈ ಹುಳ ಅಂತೇಳಿ ಅದು ತಿನ್ನಕ್ಕೆ ಬರ್ತವೆ. ಆ ಹುಳ ಬಂದಾಗ ಅದು ನೋಡಿ ಅಲ್ಲಿ ಪಕ್ಕದಲ್ಲಿ ಹುಳ ಕಾಣುತ್ತೆ, ಅದಕ್ಕೆ ಅದು ತಿಂದು ಹೋಗಿಬಿಡುತ್ತೆ. ಒಂದು ಇನ್ನೊಂದು ಮೈಕ್ರೋಬೈಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡೋಕೆ ಅವು ಚರಗದಾಗ ಅಂದ್ರೆ ಕಾಂಪ್ಲೆಕ್ಸ್ ಅದು ಇರ್ತೈತೆ, ಅದನ್ನು ಒಂದು ಬ್ಯಾಕ್ಟೀರಿಯಾಸ್ ಇದ್ದದ್ದು ಮಲ್ಟಿಪ್ಲಿಕೇಶನ್ ಆಗ್ತವೆ. ಹಿಂಗೆ ಅವು ಮೊದಲೇ ನಾವು ಏನು ಪದ್ಧತಿಗಳು ಪರಂಪರೆಗಳು ಬಂದಾವೆ ಅದೇ ಸೇಮ್ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬರುತ್ತೆ. ಮತ್ತು ಮರಳಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬರುತ್ತೆ. ಈಗಂತೂ ನಾವು ಭಾಳ ಡಿಟೋರೇಟ್ ಮಾಡಿಬಿಟ್ಟಿವಿ, ನಮ್ಮ ಭೂಮಿಗಳನ್ನೆಲ್ಲನೂ ಕೆಡಿಸ್ಬಿಟ್ಟಿವಿ. ಭಾಳ ಪೆಸ್ಟಿಸೈಡ್ಸು ಮತ್ತು ಫರ್ಟಿಲೈಸರ್ಸು ಇವನ್ನೆಲ್ಲ ಯೂಸ್ ಮಾಡಿದ್ವಿ. ಫರ್ಟಿಲೈಸರ್ ಯೂಸ್ ಮಾಡೋದೇನಂದ್ರೆ ನಾವು ಹಾಕೋದಿಲ್ಲ ಆ್ಯಸಿಡ್ಸೇ, ಗೊಬ್ಬರ ಅಂಥೇಳಿ DAP ಆಗಲಿ ಮತ್ತು ಯೂರಿಯಾ ಆಗಲಿ ಇವೆಲ್ಲ ಆ್ಯಸಿಡ್ ಫಾರ್ಮ್ದಾಗ ಅವು ಕ್ರಿಸ್ಟಲ್ ಮಾಡ್ತಾರೆ. ಅವ್ನು ಭೂಮಿಯಾಗ ಹಾಕಿದ್ರೆ ಅವು ಇವು ಹಾಕವೆ. ಇವು ಬ್ಯಾಕ್ಟೀರಿಯಾ ಏನದಾವಲ್ಲ, ಭೂಮಿ ಇದು ಮಾಡುವಂಥವು ಫಲವತ್ತತೆ ಮಾಡುವು, ಅವು ಒಂದು ಸರ್ಟನ್ pHನಾಗ ಬದುಕ್ತಾ ಇರ್ತಾವೆ. ಆದಾಗ ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಅವು ಆ್ಯಸಿಡಿಟಿ ಹೆಚ್ಚು ಆದಗಳೇ ಅವು ಸತ್ತು ಹೋಗಿಬಿಡ್ತವೆ. ಸತ್ತು ಹೋದ್ಗಳೇ ಆ ಕ್ರಿಮಿ ಸತ್ತು ಅಂದರೆ ಅದು ಮುಂದೆ ಡೆವಲಪ್ಮೆಂಟ್ ಭಾಳ ಕಮ್ಮಿ ಆಗುತ್ತೆ. ಅದಕ್ಕೆ ಅದಕ್ಕೆ ಕೃಷಿ ಅಂದರೆ ಇದೆಲ್ಲ ಎಲ್ಲನೂ ಬೇಕು, ಎಲ್ಲನೂ ಇದ್ದಾಗನೇ ಒಕ್ಕಲ್ತನ ಒಂದು ಇದ್ರಾಗ ಬರುತ್ತೆ. ಎಷ್ಟು ಎಕರೆ ಇದೆ ಸರ್? ಟೋಟಲ್ 120 ಎಕರೆ ಇದೆ. ನಾನು 120 ಎಕರೆ, ನಾವು ಕಲ್ಟಿವೇಟ್ ಮಾಡೋದು 60 ಎಕರೆ. 60 ಎಕರೆನೂ ಒಂದು ರೈತರಿಗೆ ಒಂದು ಪಾಲು ಬೇಸಿಸ್ನಾಗ 50-50 ಅಂತ ಹಿಂಗೆ ಕೊಡ್ತಾಯಿದ್ದೆ. ಮುಂಚೆ ಎಷ್ಟಿತ್ತು ನಿಮ್ಮ ತಂದೆಯವ್ರ ಕಾಲದಲ್ಲಿ? ನಮ್ಮ ಅಜ್ಜನ ಕಾಲದಾಗ 8,000 ಎಕರೆ ಇತ್ತು. 8,000 ಎಕರೆ? 8,000 ಎಕರೆ ಇಲ್ಲೇ ಚಚಡಿ ಮತ್ತು ಚಚಡಿಯಾಗ 5,000 ಎಕರೆ. ಈ ಸುತ್ತಮುತ್ತೆಲ್ಲ ಹಳ್ಳಿ ಒಳಗೆ 3,000 ಎಕರೆ. ಅವೆಲ್ಲ ರೈತರಿಗೆಲ್ಲ ಬಿಟ್ಟು ಕೊಟ್ಟು ಅಲ್ಲಿ ಅದು ಆ ಮಂತನ ಇತಿಹಾಸ ಹೇಳಿದಾಗ ನಿಮ್ಗೆ ಅದನ್ನ ಹೇಳ್ತಂದು ಹೆಂಗೆ ಹೋಯ್ತು ಏನಾಯಿತು. ಇಲ್ಲಿ ನಾವು ಕೃಷಿ ಹೊಂಡ ಮಾಡ್ಕೊಂಡಿವಿ. ಇದ್ರಾಗ ಇಲ್ಲೇ ಮೀನು ಸಾಕಾಣಿಕೆ ಮಾಡ್ಕೊಂಡಿವಿ. ಇವಾಗ 60 ಎಕರೆ ಮಾಡ್ತಾ ಇದ್ದೀರಾ? 60 ಎಕರೆ ಮಾಡ್ತಾ ಇದ್ದೀವಿ. ಇದು ನೋಡಿ, ಇದು ಕೃಷಿ ಹೊಂಡ. ಇದು ಗೌರ್ಮೆಂಟ್ ಇದ್ರಾಗ ಬಂದಂಥ ಒಂದು ಕೃಷಿ ಭಾಗ್ಯ ಯೋಜನೆ ಒಳಗೆ ನಾವು ಇದು ಹಾಕ್ಕೊಂಡೇವಿ. ಈ ಸುತ್ತಲೂ ಎಲ್ಲ ಮರಗಳು ಹಚ್ಕೊಂಡೇವಿ. ಈ ಮರಗಳು ಯಾಕೆ ಬೇಕಂತಂದರೆ ಇದ್ರಾಗ ಪಕ್ಷಿ ಇವು ವಾಸ ಮಾಡೋಕ್ಕೆ ಜಾಗ ಬೇಕು. ಅವು ಹ್ಯಾಬಿಟೈಟಾಗಿ ಹೋಗಿಬಿಡ್ತಂದ್ರೆ ಅವು ಎಲ್ಲಿ ಹೋಗ್ಬೇಕು? ಅದಕ್ಕೆ ಮೊದಲಿನವ್ರು ಏನು ಮಾಡ್ತಿದ್ರು, ಹೊಲ ಸುತ್ತಲೂ ಜೀವಂತ ಬೇಲಿ ಅಂತ ಹಾಕ್ತಿದ್ರು. ಅಲ್ಲದೆ ನೋಡಿ, ಜೀವಂತ ಬೇಲಿ ಅಂದ್ರೆ ಜೀವಂತ ಬೇಲಿ ಅಂದರೆ ಲೈಫ್ ಹೆಜ್ ಅಂದರೆ ಈಗ ಕ್ಯಾಕ್ಟಸ್ ಆಗ್ಬೋದು, ಇಂಥ ಕಳ್ಳಿ ಇರ್ಬೋದು, ಇಂಥವು. ಯಾಕಂದರೆ ಇವು ಪಕ್ಷಿಗಳಿಗೆಲ್ಲ ಒಂದು ರೆಸ್ಟಿಂಗ್ ಒಂದು ಪ್ಲೇಸ್ ಬೇಕು. ಮುಂದೆ ಏನಾಗುತ್ತೆ, ಅದಕ್ಕೆ ಪ್ಲಸ್ ಏನಾಗತ್ತೆ ನಮ್ಗೆ, ಹಿಂಗೆ ಗಿಡ ಬೇಸಿಗೆ ಒಳಗೆ ವನ ಹವೆ ಬಂತಂದ್ರೆ ಆ ಥರ ದಾಟಿ ಬರ್ಬೇಕು. ಹಿಂಗೆ ಹೀಟ್ ವೇವ್ ಇದ್ದದನ್ನು ಕಂಟ್ರೋಲ್ ಮಾಡುತ್ತೆ. ಅದು ಅದ್ರೊಳಗೆ ಬಂದಾಗ ಕೂಲ್ ಆಗುತ್ತೆ. ಅದಕ್ಕೆ ಇವನ್ನೆಲ್ಲ ಹಿರಿಯರು ಏನು ಹಾಕೊಂಡು ಬಂದ್ರೆ ಅದೆಲ್ಲ ಭಾಳ ಸಿಸ್ಟಮೆಟಿಕ್ ಹಾಕ್ಕೊಂಡು ಬಂದಾರೆ ಅವನ್ನೆಲ್ಲ. ಮತ್ತು ಅವು ನ್ಯಾಚುರಲ್. ಈಗ ನೋಡಿ, ಇವೆಲ್ಲ ಗಿಡಗಳು ಅದಾವೆ. ಇವು ನೋಡ್ರಿ, ಈಗ ನಮಗಿರ್ಲಿಕ್ಕಾದ್ರೂ ನಮ್ಮ ಮಕ್ಕಳಿಗಾರ ಅದು ಜನ್ರೇಷನ್ಗಾರ ಹಾಕವ. ಇದು ನೋಡಿ, ನಮ್ಮ ಯಾರು ಹಚ್ಚಿದ ಗಿಡ ಈಗ ನಾವು ಲಾಭ ಮಾಡಬೇಕು. ಹುಣಸೆ ಮರ ಅಂದ್ಕೊಂಡು ನಾವು ಪ್ರತಿಯೊಬ್ಬರು ಅಷ್ಟು ಗಿಡ ಹಚ್ಚಲೇಬೇಕು, ಮಾಡಲೇಬೇಕು. ಇದು ನಮ್ಮ ಡ್ಯೂಟಿ ಅಲ್ಪ ನಾವು ತಿನ್ನೋದಿಲ್ಲ ಅಂತಂದ್ರೆ ಅಲ್ಲ, ಅದು ಮುಂದೆವರೆಗಾರ ಅನುಕೂಲ ಆಗೈತಿ. ಮುಂದೆ ನೇಚರ್ ಮುಂದೆವರೆಗೆ ನಾವು ಬಿಟ್ಟು. ಪಾರ್ಕರ್ ಅಂತೇಳಿ, ಇದು ಪಾಕಿಸ್ತಾನ ಬಾರ್ಡ್ರಿಗೆ ಇರೋದು. ಯೂರಿನ್ದಾಗ ಟ್ರೇಸಸ್ ಆಫ್ ಗೋಲ್ಡ್ ಇರ್ತದೆ, ಚಿನ್ನ ನೋಡ್ರಿ. ಗೀರ್ ಹಾಂ, ಆಚೆ ಇದ್ದು ಮಿಕ್ಸ್ ಗೀರ್. ಇದು ಈ ಶಾಯಿವಾಲು 800 ವರ್ಷದ ರಟ್ರು ಕಟ್ಟಿದಂಥ ಊರು. ಅದು ವಾಡೆ ಕಟ್ಟಿದ್ದು. ರಟ್ರು ಅಂದ್ರೆ ರಾಷ್ಟ್ರಕೂಟರದ ಕೊನೆ ಭಾಗದವರು. ಒಂದು 20-25 ಹಸು ಹಾಕೇವೆ. ಸರ್, ಇವಾಗ ಇಷ್ಟು ಬಿಸಿಲಿದ್ರು ಇಷ್ಟು ನೀರಿದ್ಯಾ? ಇದು ಮುಂಜಾನೆ ಚಾಲು ಐತೆ ಮೇಡಮ್. ಇದು ಇಲ್ಲಿವರೆಗೆ ಬರುತ್ತೆ ಮ್ಯಾಗೆ. ಅಂದರೆ ಎಲ್ಲನೂ ಒಮ್ಮೆ ಹಿಂಡೋದಿಲ್ಲ, ಒಂದು 20 ಲೀಟ್ರ್ ಮಟ್ಟ ಆಗುತ್ತೆ. ಇದು ಆಂಧ್ರದ ಬ್ರೀಡ್. ಇದು ಡಂಗೆ ಅಂತೇಳಿ.
ಸರ್ 60 ಎಕರೆಗೆ ಒಂದು ಬೋರ್ ಇಲ್ಲ, ಬರೀ ಬಾವಿ ನೀರಿಂದಲೇ ನೀವು. ಈಟಿಟ್ ಹುಡುಗರು ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಅದು ಕಪ್ಪು ಕಡಿಯ ಕತ್ತಿನಾ? ಎಷ್ಟೊಂದು ಶಾರ್ಪ್ ಆಗಿದೆ ಸರ್. ಇಲ್ಲಿ ನಮ್ಮವ್ರು ಯಾರು ಕಬ್ಬು ಕಡಿ ಅಲ್ವಾ? ಕಡಿತಾರ್ರಿ, ಕಡಿತಾರ. ಅಲ್ಲಿ ಪಾಪ ಅವ್ರಿಗೆ ಇದು ಭಾಳ ಕೆಲಸ ಇರಲ್ಲ. ಮತ್ತೆ ಒಂದು ಈ ಸೀಸನ್ ಅವ್ರಿಗೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ನಿಮ್ಮ ಜಮೀನಲ್ಲಿ? ಇದು ಡಿಪೆಂಡ್. ಈಗ ನೋಡಿ 4 ಜನ ಆಗ್ತಿದ್ದಾರೆ. ವೀಕ್ಲಿ ಒಂದು 10-15 ಮಂದಿ ಡೈಲಿ ಫೀಮೇಲ್ ಬೇಕು. ಮತ್ತು ಹೆಂಗೆ ಅದು ನೀರು ಬರ್ತದಲ್ಲ, ಆ ನೀರು ಬಂದಾಗ ಮತ್ತೆ ಅಲ್ಲಿ 70 ಹುಣಸೆ ಮರಗಳಿದ್ದಾವೆ ಅಂತ ಹೇಳಿದ್ರು. ಸುತ್ತ ಜಮೀನು ಸುತ್ತ ಅದೊಂದು ಪಾಲಿಕಾವಿರ್ತಾವೆ, ವೇಸ್ಟ್ ಇದಾವೆ. ಅವು ಕಮ್ಮಿ ಪಾಲಿಕಾವಿರ್ತಾವೆ. ನಾವೆಲ್ಲ ಈ ಸರಿ ಕೊಟ್ಟಿದ್ದೀವಿ ಈ ಮಾವಿನ ಗಿಡಗಳು ಇವು ಇದೆಲ್ಲ. ಇದೊಂದು ಪಿಗ್ರಿ ಮಾಡ್ಬೇಕಂತೇಳಿ ಮಾಡಿದ್ವಿ. ಪಿಗ್ ಹಂದಿ ಸಾಕಾಣಿಕೆ ಒಬ್ಬ ಲೀಸ್ ಮ್ಯಾಗ ಮಾಡ್ತೇನೆ ಅಂತ ನಾನು ಇನ್ನು ಕಟ್ಟಿಲ್ಲ. ಪ್ಲಾನ್ ಮಾಡಿದ್ದೀರಾ? ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಸರ್ ನಮಗೆ, ಖರ್ಚೆಲ್ಲ ಕಳೆದು? ಎಲ್ಲ ಲೆಕ್ಕ ಈಗ ಹೆಂಗಿದ್ ಮೇಡಮ್ ಅಂದರೆ ರೈತ ಲೆಕ್ಕ ಇಟ್ಟ ಕೆತ್ತಲ್ಲ. ಒಳ್ಳೆ ಗಾದೆ ಮಾತು. ಯಾಕಂದ್ರೆ ಎಲ್ಲ ಲೆಕ್ಕ ನಡೆಯುತ್ತೆ. ಪ್ರತಿ ಒಂದು 45 ದಿವಸಕ್ಕೆ 50 ದಿವಸಕ್ಕೆ ಒಂದು ಕ್ರಾಪ್ ಬರುತ್ತೆ. ಒಂದು ವರ್ಷದಾಗ 5-6 ಬೆಳೆ ಅಂತ ಬರುತ್ತೆ. ಒಂದು ಬೆಳೆಗೆ ಏನಿಲ್ಲ ಅಂದರೂ ಈಗ ರೇಟ್ ಜಾಸ್ತಿ ಇದೆ. 70,000-80,000 ಸಾವಿರ 1 ಲಕ್ಷವರೆಗೆ ಬರುತ್ತೆ. ಇದು ಒಂದು 5 ಆಫೀಸರ್ ಪಗಾರ ಅಂತ ಬಿದ್ದಂಗೆ ಆಗುತ್ತೆ. ಅದೇನೋ ಬರುತ್ತೆ. ಅಲ್ಲೆಲ್ಲ ಹಾಕೊಂಡಿದ್ದಾರಲ್ಲ ಟೆಂಟು, ಅದೆಲ್ಲ ಇವರು ಕಬ್ಬು ಮುರಕ್ಕೆ ಬಂದವ್ರಿ ಇವರು. ಓ, ಅವ್ರು ಬಂದ್ರೆ ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾರಾ? ಓಕೆ. ನೀವು ಹೊರಗಡೆಯಿಂದ ಕಳಿಸ್ತೀರಾ ಸರ್ ಕಬ್ಬು ಮುರಕ್ಕೆ? ಅದು ಫ್ಯಾಕ್ಟ್ರಿಯಿಂದನೇ ಬರ್ತಾರೆ ಇವರು. ಆ ಫ್ಯಾಕ್ಟ್ರಿಯಿಂದನೇ ಅವ್ರಿಗೆ ಪೇಮೆಂಟ್ ಇರುತ್ತೆ. ಅವ್ರಿಗೆ ಇರ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ನಾವು. ಪ್ಲಸ್ ಸ್ವಲ್ಪ ಮ್ಯಾಗ ಟಿಪ್ಸ್ ಆಗಿ ಇದು ಕೊಡಬೇಕು. ಯಾಕಂದ್ರೆ ಫ್ಯಾಮಿಲಿ ಇದು ಸ್ವಲ್ಪ ಮಾತಾಡ್ತಾರೆ. ಕನ್ನಡ ಬರಲ್ಲ ಇವ್ರಿಗೆ. ಓ, ಮಹಾರಾಷ್ಟ್ರದವರು? ಬೀಡಿಂದ ಬಂದವರು. ನಿಮ್ಮ ಜಮೀನಲ್ಲಿ ತುಂಬಾ ಬೇವಿನ ಮರಗಳಿದೆ. ಬೇವಿನ ಮರ, ಜಾಲಿ ಮರ ಇರೋರಿ ಇವೆಲ್ಲ ಬೇಕಾದ್ರೆ ಬೇಕಾಗುತ್ತೆ. ಮೊದಲೆಲ್ಲ ಕಟ್ಟಿಗೆದ ಎಲ್ಲ ಸಾಮಗ್ರಿಗಳೆಲ್ಲ ರೆಂಟೆ ಕುಂಟೆ ಎಲ್ಲ. ಈಗೆಲ್ಲ ಬಡಿಗೆರು ಇವರೆಲ್ಲ ಹೋದ್ಮೇಲೆ ಜಾಸ್ತಿ ಯೂಸ್ ಮಾಡ್ತಾರೆ. ಎಲ್ಲನೂ ಎಲ್ಲ ಬೆಳೆನೂ ಬೆಳಿತೀವಿ. ಸೀಡ್ ಪ್ರೊಡಕ್ಷನ್ ಮಾಡ್ತಾನೆ. ಅವಾರ್ಡು ಅದೇ ನಮಗೆ. ಮುಂದೆ ಸರ್ ಇದು ಏನು ಹಾಕಿದ್ದೀರಾ? ಈಗ ಹಾಕ್ತೇವೆ ಇದಕ್ಕೆ. ಮತ್ತೆ ಶುಗರ್ ಟ್ರೀ ಪ್ಲಾಂಟೇಶನ್ ಮಾಡಬೇಕಾಗಿದೆ. ಈ ಕಬ್ಬು ಎಲ್ಲ ಮಂದಿರಲ್ಲ ಹೋಗು ಮಠ. ಓ, ಫ್ಯಾಮಿಲಿ ಸಮೇತ ಬಂದ್ಬಿಡ್ತಾರೆ, ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ನಿಮ್ದು ಅವಾಗಿನ ಕಾಲದ ಬಾವಿ? ಎಲ್ಲ ಆಗಿನ ಕಾಲದ ಬಾವಿ ಇದೆ. ಅಲ್ಲಿನ ಬಾವಿ ಇದೆ. ಅಲ್ಲಲ್ಲಿ ಬಾವಿಗಳಿದ್ದಾವೆ. ಅಲ್ಲೇ ಬಾವಿ ಇದೆ. ಅದಕ್ಕೆ ಮೋಟ್ರ್ ಇಟ್ಟಿದ್ದೀರಾ? ಬೋರ್ ಹಾಕ್ಸಿಲ್ಲ ಸರ್? 60 ಎಕರೆಗೆ ಒಂದು ಬೋರ್ ಇಲ್ಲ, ಬರೀ ಬಾವಿ ನೀರಿಂದಲೇ ನೀವು. ಸರ್ ಮಣ್ಣು ನೋಡಿ ಸರ್ ಹೇಗಿದೆ, ಕಪ್ಪು ಮಣ್ಣು. ನೋಡ್ರಿ ಜೀವನ ಹೆಂಗೆ ಬದುಕಬೇಕು. ಕಂಪೇರಿಟಿವ್ ಟು ದೀಸ್ ಪೀಪಲ್ ವಿ ಆರ್ ಮಚ್ ಫಾರ್ ಬೆಟರ್. ಮಸ್ಟ್ ಥ್ಯಾಂಕ್ ಗಾಡ್ ರೀ. ನಮಗೆಲ್ಲ ಅಂಥವು ಆ ಸರಿ ಇಲ್ಲ ಈ ಸರಿ ಇಲ್ಲ ಅಂತೀವಿ ನಾವು. ಇವ್ರು ಜೀವನ ಮಾಡ್ತಾರೆ ಅಂದ್ರೆ ಹೆಂಗೆ ನೋಡಿ. ಮನೆ ದೊಡ್ಡದಾಯ್ತು ಚಿಕ್ಕದಾಯ್ತು ಎಲ್ಲ ಬರ್ತೀರಿ. ನೋಡಿರಿ ಈಟಿಟ್ ಹುಡುಗರು ಸಹಿತ ಕಬ್ಬು ಕಟ್ತಾರೆ ರೀ. ಹುಡುಗರು ಕಡಿತಾರೆ. ಎಲ್ಲ ಒಂದು ಸೀಸನ್ ಅದು. ಈಗ ಕಬ್ಬು ಕಡಿ ಸೀಸನ್. ಈಗ ಎಲ್ಲ ಕಡೆ ಇವರು ಮೋಸ್ಟ್ ಎಲ್ಲ ಬೀಡು ಕಡೆಯಿಂದ ಜಾಸ್ತಿ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಸಾಮಗ್ರಿಗಳು ತೊಗೊಂಬರ್ತಾರೆ ರೀ ಅವರೆಲ್ಲ. ಅವ್ರಿಗೆ ಅಡುಗೆ ಸಾಮಾನುಗಳು ಬೇಕಲ್ಲ ಅವ್ರಿಗೆಲ್ಲ. ಎಲ್ಲ ಇದ್ರಾಗೆ ನೋಡ್ರಿ ಜೀವನ ಅವ್ರದ್ದು.
होगू मटा किती एक एकाला 1 लाख रुपये होता का तुमचा एक बार एक सीझनला एक ಜೋಡಿನ ಇಬ್ಬರಿಗೂ ಗಂಡ ಹೆಂಡತಿ ಒಂದು ಸೀಸನ್ ಅಂದರೆ ಕಬ್ಬು ಕಟಾವು ಆಗೋ ಮಟ್ಟ ಮುಗಿತಂದ್ರೆ 1 ಲಕ್ಷ ರೂಪಾಯಿ ಆದಾಯ ಆಗತ್ತಂತ ಅವ್ರಿಗೆ. ಅಂದ್ರೆ ಒಂದು ಎಕರೆಗೆಲ್ಲ ಅವ್ರದ್ದು ಇದು ಸೀಸನು ಅಂದರೆ ಈಗ ಒಂದು 3 ತಿಂಗಳ ಸೀಸನ್ಗೆ 1 ಲಕ್ಷ ರೂಪಾಯಿ ಆದಾಯ ಆಗುತ್ತೆ. ಒಂದು 6 ತಿಂಗಳು ಮಾಡಿದ್ರೆ 1,20,000 30,000 ರೂಪಾಯಿ ಆಗತ್ತೆ ಅಂತಾರೆ ಅವ್ರು. ಖರ್ಚೆಲ್ಲ ಕಳೆದು ಅಂದ್ರೆ ಅಲ್ಲಿ ಏನು ಮಾಡ್ತಾರೆ ಇವ್ರಿಗೆ ಗೌರ್ಮೆಂಟ್ ಫ್ಯಾಕ್ಟ್ರಿಗಳು ಬಿಲ್ ಕೊಡ್ತಾರೆ. ಇಲ್ಲಿ ಏನು ಮಾಡ್ತಾರಲ್ಲ ನಮ್ಮಲ್ಲಿ ಬಂದಲ್ಲೇ ನಾವು ಅವ್ರಿಗೆ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀವಿ. ಆ ಟಿಪ್ಸ್ದಾಗಿನ ಊಟ ಗೀಟ ಅವರು ಎಲ್ಲ ಮಾಡ್ಕೊತಾರೆ. ಸಂಬಳದ ಇವ್ರದ್ದು ಇದಾಗತ್ತೆ. ಅಂದರೆ ರೈತರು ಕೊಟ್ಟಿದ್ದರೆ ಅವ್ರಿಗೆ ದಿನನಿತ್ಯ ಮಾಡ್ತಾರೆ. ಅದು ಫ್ಯಾಕ್ಟ್ರಿದು ಏನು ಬರ್ತೈತೆ ಒಮ್ಮೆ ಲಾಸ್ಟಿಗೆ ಪೇಮೆಂಟ್ ಆಗುತ್ತೆ ಅವ್ರಿಗೆ. ಗೌರ್ಮೆಂಟ್ ಟೆಂಡರ್ ಅಂದ್ರೆ ಇವರು ಫ್ಯಾಕ್ಟ್ರಿ ಕಡೆಯಿಂದ ಬರ್ತಾರೆ ಇವರು. ನೋಡ್ರಿ ಮೀನು ಇದ್ರಾಗ ಫಿಶರಿ ಮಾಡೀವಿ. ಅಲ್ಲೇ ಹೋಗ್ತಾ ಇದೆ ನೋಡಿ ತಾಗಿಲ್ಲ ಸರ್. ಇವಾಗ ಇಷ್ಟು ಬಿಸಿಲಿದ್ರು ಇಷ್ಟು ನೀರು ಇದೆಯಾ? ಇದು ಮುಂಜಾನೆ ಚಾಲು ಐತೆ ಮೇಡಮ್. ಇದು ಇಲ್ಲಿವರೆಗೂ ಬರುತ್ತೆ ಮ್ಯಾಗೆ ಮೇಲೆ ಫುಲ್ಲು. ಈಗ ಇಲ್ಲಿ ಗ್ರೌಂಡ್ ಒಂದು ಕಾಣುತ್ತೆ ನೋಡಿ ಮ್ಯಾಗೆ, ಅಲ್ಲಿ ಮಟ್ಟ ಬರುತ್ತೆ. 6 o'clock to 12 o'clock ಲೈನ್ ಕರೆಂಟ್ ಇರುತ್ತೆ. ಇದಕ್ಕೆ 2 ಮೋಟ್ರ್ ಹಚ್ತೀವಿ. 2 ಮೋಟ್ರ್ ಹಚ್ಚು ಇದಕ್ಕೆ ಇಷ್ಟೇ ನೀರು ಕೆಳಗೆ ಹೋಗಿಲ್ಲ. ಅಲ್ಲಿ ಫಿಶ್ ಬರ್ತದೆ ನೋಡಿ ಮೇಡಮ್. ನೋಡಿದೆ ಅಲ್ಲಿ ಫಿಶ್ ಬರ್ತಾ ಇದೆ, ಕಾಣಿಸ್ತಾ ಇದೆ. ಫಿಶರಿ ಮಾಡೀವಿ, ಇದ್ರಾಗೂ ಫಿಶರಿ ಮಾಡೀವಿ. ಓಕೆ, ಇವಾಗ ಮಾಡಿದ್ರೆ ಇದ್ರಾಗೂ ಮಾಡೀವಿ. ಅಲ್ಲಿ ಇಲ್ಲಿ ಎಲ್ಲ ಬಾವಿಗಳಾಗ ಮಾಡೀವಿ. ತೆಗಿಯಲ್ಲ ಸರ್ ಆ ಫಿಶ್ಗಳನ್ನ? ಅದು ಯಾರು ಇದ್ದವ್ರು ತೊಗೊಂಡು ಹೋಗ್ತಾರೆ, ಇಲ್ಲಿ ತಿನ್ನೋರು ತಗೊಂಡು ಹೋಗ್ತಾರೆ. ತುಂಬಾ ಇದೆ ಕೆಳಗಡೆ. ಕೆಳಗಡೆ ನೀವೇನ್ ಸೇಲ್ಸ್ ಏನ್ ಮಾಡಲ್ಲ? ಬರ್ತಾರೆ ಅವ್ರು ಹಿಡ್ಕೊಂಡು ಹೋಗ್ತಾರೆ. 100 ರೂಪೀಸ್ ಕೆಜಿ ಹಂಗೆ ತೊಗೊಂಡು ಹೋಗ್ತಾರೆ. ವರ್ಷದಾಗ ಒಂದ್ಸಲ ಯಾವಾಗ ಬರ್ತಾರೆ ನೋಡೋದು. ಹಂಗೆ ಸುಮ್ಮ ಹಾಬಿ ಸಲುವಾಗಿ ಮಾಡಿದೀವಿ ಇದನ್ನ. ಹಂಗೆ MK ಹುಬ್ಳಿ ಅದು ಆ ಸೈಡ್ದವ್ರು ಬರ್ತಾರೆ, ಹೊಳಿ ಸೈಡ್ ಇದ್ದವ್ರು ಬಂದು ಇದು ಮಾಡ್ತಾರೆ. ಕಲ್ಲುಗಳಿದೆಯಲ್ಲ ಬಾವಿ ಸುತ್ತ, ಅದು ಹಳೇದಿತ್ತು, ಅದೇ ಕಲ್ಲು. ಅದು ಇದು ಹಳೇದು ಬಾವಿನೇ ಇದೆ. ನೀವೇನು ಅದನ್ನ ಮತ್ತೆ ಇವೆಲ್ಲ ಬಂದಾಗ ಎಲ್ಲ ತುಂಬಿಕೊಂಡಿತ್ತು, ಮಣ್ಣು ಇತ್ತು, ಎಲ್ಲ ಡಿಸಿಲ್ಟ್ ಮಾಡಿದ್ವಿ. ಡಿಸಿಲ್ಟ್ ಮಾಡ್ಕೊಂಡು ಮುಂದೆ ಮತ್ತು ಒಂದು 6 feet ತೆಗೆದಿದ್ವಿ. ಮತ್ತೆ ನೀರು ಬಂತು. ಬೇಸಿಗೆಲೆಲ್ಲ ನೀರಿರುತ್ತಾ ಸರ್? ಬೇಸಿಗೆ ಬೇಸಿಗೆಗೂ ಈಗ ಮ್ಯಾಗ ಏನು ಮಾಡಿದ್ವಿ, ಅಲ್ಲಿ ವಾಟರ್ ಶೆಡ್ ಪ್ರೋಗ್ರಾಮ್ಸ್ ಮಾಡಿದ್ವಿ ಅಂತ ಹೇಳಿದ್ವಿ ನಾವು. ಅಲ್ಲಿ ಮ್ಯಾಗ ದೊಡ್ಡ ಚಡ್ಡಿ ಅಂತ ಹೋಗಿದ್ವಿ, ಬಂಡ್ಸ್ ಹಾಕಿದ್ವಿ. ಅದರಿಂದ ನೀರು ಪೊರ್ಕ್ಲೇಟ್ ಆಗಿ ಹಿಂಗೆ ಬರ್ತದೆ. ಇಲ್ಲ ಒಳಗಡೆ ಎಂತ ತಕ್ಷಣನೇ ಮೊದಲಿಗೆ ಹಸುಗಳು ಸಾಕ್ತಾ ಇದ್ರಿ. ಗೋಶಾಲೆ ಅನ್ನೋದಕ್ಕಿಂತ ಏನ್ ಸರ್ ಇಷ್ಟೊಂದು ಹಸುಗಳು ಸಾಕಿದ್ದೀರಾ? ಎಲ್ಲ ನಾಟಿ ಹಸುಗಳು? ನಾಟಿ ಹಸುಗಳು ಇವು. ಇದು ಕಾಂಕ್ರೇಜ್ ಅಂತ ಹೇಳೋದು. ಇದು ಗೊತ್ತಾ ನಿಮಗೆ? ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದಾಗೆ ಒಂದು ತೋರಿಸ್ತಾರೆ ನೋಡಿ, ಹಳೇದು ಒಂದು ಹಿಂಗೆ ಕೋಡಿಂದು ಆ ಬ್ರೀಡ್ ಇದು. ಆ ತಳಿಗೆ ಅದನ್ನು ಗೀರ್ ಕ್ರಾಸ್ ಮಾಡಿದ್ವಿ. ನಮಗೆ ಅದ್ರ ಸಿಮೆಂಟ್ ಸಿಗಲ್ಲ, ಗೀರ್ ಕ್ರಾಸ್ ಮಾಡಿದ್ವಿ. ಅದ್ರ ಕರ ಇದು ಗೀರು. ಆಚೆ ಕಡೆ ಇದು ಗೀರ್, ಅದು ಗೀರ್ ಆಚೆ ಇದ್ದು. ಇದು ಮಿಕ್ಸ್ ಗೀರ್. ಇದು ಈ ಶಾಯಿವಾಲು. ಹೀಗೆ ನೋಡಿ ನಮ್ಮಲ್ಲೇ ನಾವು ಡೆವಲಪ್ ಮಾಡಿದ್ದು. ಇದು ನಮ್ಮ ನಾಟಿ ಹಸು. ಇದು ಅಂದರೆ ನಾಟಿ ಹಸು ಮ್ಯಾಗೆ ಇವನು ಕ್ರಾಸ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಯಾಕಂದರೆ ಗೀರಿಂದ ತೊಗೊಂಡು ಬಂದು ನಾವು ಇಲ್ಲಿ ಡೆವಲಪ್ ಆಗಲ್ಲ ಅದು. ಯಾಕಂದರೆ ಅದಕ್ಕೆ ಕ್ಲೈಮೇಟೇ ಬೇರೆ, ಈ ಕ್ಲೈಮೇಟೇ ಬೇರೆ, ಅದಕ್ಕೆ 4 ಇದಾಗಲ್ಲ ಅದು. ಅದಕ್ಕೆ ನಾವು ಈ ಲೋಕಲ್ ಆಕಳ ಮ್ಯಾಗೇ ಇವನು ಕ್ರಾಸ್ ಮಾಡಿಕೊಂಡು ಇದು ನೋಡಿ, ಇದು ಗೀರು. ಒಂದು 20-25 ಹಸು ಹಾಕೇವಿ. ಇದು HF, ಇದು ಒಂದು ಬ್ರೀಡ್ ಇರಲಿ ಅಂತ. ಹೆಂಗೆ HF. ಈಗ ಮೊನ್ನೆ ಇದೇನು ಲಂಪಿ ಸ್ಕಿನ್ ಡಿಸೀಸ್ ಬಂದು ಒಂದು ಸ್ವಲ್ಪ ಪಾಪ ಇವಾಯಿತು, ಒಂದು ಸ್ವಲ್ಪ ಸೊರಗಿದ್ದಾವೆ. ಇದು ಅದು ಬಿಡ್ತಾರಲ್ಲ ಮೇಯಕ್ಕೆ, ಓಡಾಡಬಾರ್ದು ಅಂತೇಳಿ. ಅದು ಕಾಲಾಗ ಆಬ್ಸ್ಟ್ರಕ್ಷನ್ ಆಕೈತೆ, ಅದು ನಿಂತು ಮೇಯ್ಬೇಕು. ಹಂಗೆ
ಓಕೆ ಅದಕ್ಕೆ ಟ್ರಿಕ್ಸ್. ಇದು ಕಿಲಾರು, ಕಿಲಾರ್ ತಳಿ ಕಿಲಾರು. ಎಷ್ಟು ಹಾಲು ಕೊಡ್ತವೆ ಇವು ದಿನಕ್ಕೆ ಒಂದೊಂದು 3-4 ಲೀಟರ್. ಟೋಟಲ್ ಎಷ್ಟು ಲೀಟ್ರ್ ಬರುತ್ತೆ ಸರ್? ಟೋಟಲ್ ಒಂದು ಅಂದರೆ ಎಲ್ಲನೂ ಒಮ್ಮೆ ಹಿಂಡೋದಿಲ್ಲ, ಒಂದು 20 ಲೀಟ್ರ್ ಮಟ್ಟ ಆಗುತ್ತೆ ಅದು. ಅದು ನಮಗೆ ಯೂಸ್ ಮಾಡ್ತೀವಿ, ಲೋಕಲ್ ಒಂದಿಷ್ಟು ಮಂದಿ ತೊಗೊಂಡು ಹೋಗ್ತಾರೆ. ಡೈರಿಗೆ ಹಾಕಲ್ಲ? ಡೈರಿ ಇಲ್ಲ, ಇಲ್ಲ ಕೆಲವೊಮ್ಮೆ ನಮ್ಮಲ್ಲಿ ಲೋಕಲ್ ರೈತರೇ ತೊಗೊಂಡು ಹೋಗ್ತಾರೆ. ಇದು ನೋಡಿ ಆಂಧ್ರದ ಬ್ರೀಡ್, ಇದು ಡಂಗೆ ಅಂತೇಳಿ. ಇದು ತಾರ್ ಪಾರ್ಕರ್ ಅಂತೇಳಿ, ಇದು ಪಾಕಿಸ್ತಾನ ಬಾರ್ಡ್ರಿಗೆ ಇರೋದು. ಸರ್ ಪಾಕಿಸ್ತಾನ ಬಾರ್ಡ್ರಿಗೆ ಇರೋ ಸೀಮೆನ್. ಇದು ನಮ್ಮ ಇದು ಅದ್ರಿ ಬೈಫ್ ಅಂತ ಒಂದು ಸಂಸ್ಥೆ ಇದೆ, ಅವರೆಲ್ಲ ಸೀಮೆನ್ ಸಪ್ಲೈ ಮಾಡ್ತಾರೆ ಇವನ್ನ. ಅಲ್ಲಿಂದ ತರಿಸಿದ್ದಾನೆ? ಇಲ್ಲ ಅವರು ಸಪ್ಲೈ ಬರ್ತಾರೆ, ಅವರು ತೊಗೊಂಬರ್ತಾರೆ. ನಾ ಸದ್ಯಕ್ಕಿಂತ ಪಾಕಿಸ್ತಾನಕ್ಕೆ ಹೋಗಿಲ್ಲ, ಅಲ್ಲಿ ಅದ್ರ ಬಾರ್ಡರ್ ತಳಿನ ಇಲ್ಲೇ ನೋಡ್ತಾ ಇದ್ದೀವಿ. ತಾರ್ ಪಾರ್ಕರ್ ಅಂತೇಳಿ. ಇದು ಅದು ಶೈವಾಲ್ ಅಂತೂ ಇದು ಐತಲ್ಲ, ಅದು ಶೈವಾಲ್ ಅದು ಅವೆಲ್ಲ ಪಂಜಾಬಕ್ಕಂತ ಬಂದು ಶೈವಾಲ್. ಗೀರ್ ಅಂದ್ರೆ ಗುಜರಾತ್ ತಳಿ ಅದು. ಇವು ಮಿಲ್ಕಿಂಗ್ ಚಲೋ ಬರ್ತಾವೆ, ಕ್ವಾಲಿಟಿ ಆಫ್ ದ ಮಿಲ್ಕ್ ಇಸ್ ಗುಡ್ ರೀ. ಮುಂದೆ ಇದ್ರಾಗ ಇದು ಗೊಬ್ಬರ ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರ ಯೂರಿನ್ದಾಗ ಟ್ರೇಸಸ್ ಆಫ್ ಗೋಲ್ಡ್ ಇರ್ತದೆ, ಗೀರ್ ಆಕಳ ಯೂರಿನ್ದಾಗ ಚಿನ್ನ. ಹ್ಞೂ ರೀ, ಚಿನ್ನ ಟ್ರೇಸ್ ಇರ್ತಾವಂತೆ. ಏನು ರೀ, ಅದಕ್ಕೆ ಮುಂದೆ ಇವು ಹಸುವಿಗೆ ಮ್ಯಾಗ ಇವು ಕೋಡ್ ಇರ್ತಾವಲ್ಲ, ಈ ಕೋಡ್ನ್ಯಾಗ ಒಂದು ಕೆಮಿಕಲ್ ಇರುತ್ತೆ, ಅದು ಅಲ್ಟ್ರಾವೈಲೆಟ್ ರೇಸು ಸೂರ್ಯನಿಂದ ಬರ್ತದಲ್ಲ, ಅದು ಡಿಪ್ಲಿಕೇಟ್ ಮಾಡ್ತೈತಂತ ಅದು ಹಸುವಿನ ಬಾಡಿಗೆ ತಾಗ್ದಾಗ. ಅದಕ್ಕೆ ಅವನು ಮೊದಲಿನವರು ಹಸು ತಮ್ಮ ಇರೋ ಮನೆಯಲ್ಲೇ ಕಟ್ತಿದ್ರು ಮೊದಲ ಎಲ್ಲ ಹಸು. ಗೀರ್ ಅಂದ್ರೆ ಲೋಕಲ್ ಹಸುಗಳು ಇರ್ತಾವಲ್ಲ, ಅದ್ರ ಕೊಂಬದಲ್ಲಿ. ಸರ್ ಈ ಹಸುಗಳನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಎಷ್ಟು ಜನ ಇಟ್ಕೊಂಡಿದ್ದೀರಾ? ಒಬ್ಬನೇ ಅದಾನೆ. ಒಬ್ಬನೇ ಮಾಡ್ತಾನೆ. ಇದನ್ನ ಗಂಜೆ ಎಲ್ಲ ನೀವು ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಹೋಗಿ ಯೂಸ್ ಮಾಡ್ತೀವಿ. ಇದೆಲ್ಲ ಕಟ್ಟೆ ನೀರು ಕುಡಿಲಿಕ್ಕೆ. ಸರ್ ಇದು ಅವಾಗ್ಲೇನೆ ನೀವು ಕೊಟ್ಟಿಗೆ? ಇಲ್ಲ ನಾವು ಮಾಡ್ಕೊಂಡಿದ್ದು ಕೊಟ್ಟಿಗೆ ಅಲ್ಲಿತ್ತು ಮೊದಲೇ, ಅದನ್ನು ಈಗ ಇದು ಮಾಡ್ಕೊಂಡಿವಿ. ಎತ್ತಿಗೆ ಮತ್ತೊಬ್ಬ ಸ್ಪೆಷಲ್ ಬೇಕು ಅದಕ್ಕೆ ಅದನ್ನ ಅಷ್ಟೇ ಮಾಡೋಕ್ಕೆ ಒಬ್ಬನು ಬೇಕು. ಲೇಬರ್ ಶಾರ್ಟೇಜ್ ಆದ್ಮೇಲೆ ಅದು ಬಾಡಿಗೆಗೆ ಯೂಸ್ ಮಾಡ್ತೀವಿ. ಮುಂದೆ ಚಿಕ್ಕ ಟ್ರ್ಯಾಕ್ಟರ್ ಇದೆ ಅಲ್ಲ, ಆ ಚಿಕ್ಕ ಟ್ರ್ಯಾಕ್ಟರ್ ತೊಗೊಂಡಿವಿ. ಮತ್ತೊಂದು ಡಾಟ್ ಟ್ರ್ಯಾಕ್ಟರ್ ಇದೆ. ಈ ಟ್ರ್ಯಾಕ್ಟರ್ ಮುಖಾಂತರ ಇದು ಮಾಡ್ತೀವಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.